ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರೀಸನಿಂಗ್ ಕ್ವಶನ್ ಪೇಪರ್ 7ನೇ ಸೆಟ್ಟನ್ನು ಬಿಡಿಸ್ತಾ ಇದ್ದೀನಿ. SSC GD 7th ಕ್ವಶನ್ ಪೇಪರ್ ಇವತ್ತು. ಇದರಿಂದ ನೀವು ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಯಾಕಂತಂದರೆ ನಾನು ತಮ್ನೀಲಲ್ಲಿ ಹಾಕಿರುವ ಹಾಗೆ 20ರಲ್ಲಿ 17ಕ್ಕಿಂತ ಹೆಚ್ಚಿಗೆ ನೀವು ಕರೆಕ್ಟ್ ಮಾಡೇ ಮಾಡ್ತೀರಾ. ಯಾಕಂದರೆ ನೀವು ಎಷ್ಟು ಕ್ವಶನ್ ಪೇಪರ್ ಮಾಡ್ತೀರಲ್ಲ ಅಷ್ಟು ನಿಮ್ಮ ರೀಸನಿಂಗ್ ಸಿಲೆಬಸ್ ಸ್ಪೀಡಾಗಿ ಕಂಪ್ಲೀಟ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಬರೀ ಕ್ವಶನ್ ಪೇಪರ್ ಅಷ್ಟೇ ಮಾಡಿ ಅಂತ ಹೇಳೋದು. ಭಾಳ ಅಂದರೆ 2ರಿಂದ 3 ಕ್ವಶನ್ ಅಷ್ಟೇ ನಿಮ್ಗೆ ಟಫ್ ಆಗ್ತಾವೆ, ಉಳಿದದ್ದೆಲ್ಲ ಈಸಿನೇ ಇರ್ತವೆ. ಅದಕ್ಕೋಸ್ಕರ ಎಲ್ಲರೂ ಕ್ವಶನ್ ಪೇಪರ್ ಸೀರೀಸನ್ನು ಫಾಲೋ ಮಾಡಿರಿ. ಮತ್ತು ನಮ್ಮ 5ನೇ ಕ್ವಶನ್ ಪೇಪರಲ್ಲಿ ನೀವು ಭಾಳಷ್ಟು ಜನ ನೋಡಿದಿರಿ ಮತ್ತು ಭಾಳಷ್ಟು ಜನನೂ ಸಬ್ಸ್ಕ್ರೈಬ್ ಮಾಡಿದಿರಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿದ ನನ್ನ ಪ್ರೀತಿ ಬಾಂಧವರಿಗೆ ನನ್ನಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಕೇಳ್ತಾ, ಈಗ ನಾನು ಕ್ವಶನ್ ಪೇಪರನ್ನು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್ ಪೇಪರನ್ನು ನೋಡೋಣ. ಇಲ್ಲಿ 1ನೇ ಕ್ವಶನ್ ನೋಡಿರಿ. ಇಲ್ಲಿ 1ನೇ ಕ್ವಶನ್ ಒಳಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ. ಆ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಯಾವಾಗಲೂ ಏನಂತ ಕೊಟ್ಟಾನ ನೋಡಿರಿ, ಸರ್ಕಲ್ದಾಗ ಕೊಟ್ಟಾನ. ಇಲ್ಲಿ ನೋಡಿರಿ, ಸರ್ಕಲ್ ಫೇಸಿಂಗ್ ಅಪೋಸಿಟ್ ಸೈಡ್ ಅಂತ ಕೊಟ್ಟಾನ ಸಿಟ್ಟಿಂಗ್ ಅರೇಂಜ್ಮೆಂಟ. ಎಷ್ಟು ಮಂದಿ ಇದ್ದಾರೆ? 6 ಮಂದಿ ಇದ್ದಾರೆ. 6 ಮಂದಿ. ಈಗ ಒಂದು ಸರ್ಕಲ್ ಐತಿ, ಒಂದು ಸರ್ಕಲ್ದಾಗ ಇದು ಸೆಂಟರ್ ಆಗತ್ತೆ. ಸರ್ಕಲ್ದ ಈ ಕಡೆ ನೋಡಕತ್ತಿದ್ರು ಇವರೆಲ್ಲ ಇದಕ್ಕೇನಂತಾರು ಇನ್ ಸೆಂಟರ್, ಅಂದ್ರೆ ಕೇಂದ್ರಾಭಿಮುಖವಾಗಿ ಕುಂತಾರೆ ಅಂದಂಗೆ ಅರ್ಥ. ಬಟ್ ಹಿಂಗೆ ಕುಂತು ಈ ಕಡೆ ಹೊರಗೆ ನೋಡತ್ತಿದ್ದು ಅಂದರೆ ಕೇಂದ್ರದ ವಿರುದ್ಧವಾಗಿ ನೋಡಕತ್ತಾರೆ ಅಂದಂಗೆ ಅರ್ಥ. ಬಟ್ ನಮಗೇನು ಬೇಕು, ಎಲ್ಲರೂ ಒಂದೇ ಸೈಡ್ ನೋಡತ್ತಾರಲ್ಲೋ ಅಷ್ಟು ಸಾಕು. ನಮ್ಗೆ ಎಲ್ಲರೂ ಒಂದು ಸೈಡ್ ನೋಡಕತ್ತಂದ್ರೆ ನಾವು ಯಾವುದೇ ರೀತಿ ಒಳಗೆ ಕುಂದಿರಲಿ ಎಲ್ಲರೂ ಒಂದು ಸೈಡ್ ನೋಡಕತ್ತಾರೆ, ನಾವು ಈ ಕಡೆ ನೋಡತ್ತಾರ ಅಂತ ತಿಳ್ಕೊಳ್ಳೋದು. ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಇಷ್ಟು ನೆನ್ಪಿಟ್ಕೊಳ್ರಿ. ಆನಂತರ ನಾನು ಸರ್ಕಲನ್ನು ಕಟ್ ಮಾಡಿದಾಗ ಉದ್ದ ಲೈನ್ ಆಗುತ್ತೆ. ಹಿಂಗೆ ಉದ್ದ ಲೈನ್ ಆಗುತ್ತೆ. ಯಾಕಂತಂದ್ರೆ ನಾನು ಲೈನ್ದಾಗ ಬಿಡಿಸಿದಾಗ ಭಾಳ ಜಲ್ದಿಯಾಗಿ ನೀವು ಬಿಡಿಸ್ಬೋದು, ಭಾಳಷ್ಟು ಈಸಿಯಾಗಿ ಬಿಡಿಸ್ಬೋದು. ಅದ್ರ ಸಲುವಾಗಿ ನಾನು ಲೈನ್ ಡಯಾಗ್ರಾಮ್ನಲ್ಲಿ ಬಿಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ವಶನಲ್ಲಿ ಏನು ಕೊಟ್ಟಾನ ಮೊದಲು ಓದ್ಕೋಬೇಕು ನಾವು. ಅವತ್ತನ್ನೆಲ್ಲ ಪಾಯಿಂಟ್ಸನ್ನು ಬರ್ಕೋಬೇಕು. ಪಾಯಿಂಟ್ಸನ್ನು ಬರ್ಕೊಳ್ರಿ. ಇಲ್ಲಿ ಹೆಂಗೆ ಅಂತಂದ್ರೆ U is a sitting third to the right of Y ಅಂತೈತಿ. U is a sitting third to the right of Y ಅಂತ. ನಾನು ಯುನ ಈಗ ಒಂದು ಲೈನ್ ಹೇಳ್ಕೊರಿ. ಎಷ್ಟು ಮಂದಿ ಇದ್ದಾರೆ? 6 ಮಂದಿ ಇದ್ದಾರೆ. 6 ಮಂದಿದು ಲೈನ್ ಹಾಕೋತೀನಿ. 3 6 ಮಂದಿ. ಯು ಕುಂತಾನ, ಎಲ್ಲಿ ಕುಂತಾನಂದ್ರೆ ಥರ್ಡ್ ಟು ದ ರೈಟ್ ಆಫ್ Y. ನಾನು Yನ ಇಲ್ಲಿ ಕುಣಿಸ್ತೀನಿ. ಅವ್ನು ಥರ್ಡ್ ರೈಟ್ ಅದಾನಂತ. 1 2 3 ಅಂದ್ರೆ ಇಲ್ಲಿ ಯು ಅದಾನ, ಈ ಕಡೆ ರೈಟ್ ಸೈಡ್ ಆಗ್ತೈತಿ. ಅದಕ್ಕೋಸ್ಕರ ಯು ಇಲ್ಲಿ ಕುಂತ. ಈಗ ನೋಡ್ರಿ, ಏನು ಮಾಡೋಣ, ಯು ಕುಂತ. W ಈಸ್ ಅ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಯು. W ಏನು ಮಾಡ್ತಾನೋ ಇವನ್ ಲೆಫ್ಟನ್ನ ಕುಣ್ತಾನೆ. ಅದಕ್ಕಾಗಿ ನಾನು W ಇಲ್ಲಿ ಕುಣಿಸ್ತೀನಿ. ಅವ್ನ ಹತ್ರನ ಕೂತಾನ. ನಂತರ W ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ V ಅಂತ. W ಏನು ಮಾಡ್ತಾನೋ ಥರ್ಡ್ ಲೆಫ್ಟ್ ಅಂತ. ಯಾರ ವಿನ್ ಥರ್ಡ್ ಲೆಫ್ಟ್ ಅಂತ. ವಿನ್ ಥರ್ಡ್ ಲೆಫ್ಟ್. ಅದಕ್ಕಾಗಿ ಇದು 1 ಆಗ್ತೈತಿ, ಇದು 2 ಆಗ್ತೈತಿ, ಇದು 3 ಆಗುತ್ತೆ. ಅಂದ್ರೆ ವಿನ್ ಕುಣಿಸ್ರ ಇಲ್ಲಿ ವಿನ್ ಸೈಡ್ ಇಲ್ಲಿ 3 ಬರ್ಬೇಕು. ಅದಕ್ಕಾಗಿ ಇಲ್ಲಿ ನೋಡ್ರಿ, ಇವು 2 ಬಿಟ್ಟು ಇಲ್ಲಿ ಹುಯ್ ಕುಣಿಸಿರಿ. ಇಲ್ಲಿ ಹುಯ್ ಕುಣಿಸ್ರಿ ಅಂದರೆ ಇಲ್ಲಿ ಥರ್ಡ್ ಲೆಫ್ಟ್ W ಇಲ್ಲಿ ಬರ್ಬೇಕಾಯ್ತು. ಹಂಗಾದ್ರೆ W ತೊಗೊಳ್ರಿ. 3 ಜಾಗ ಬಿಟ್ಟು 1 2 3. ಅದಕ್ಕಾಗಿ ನಾನು ವಿನ್ ಇಲ್ಲಿ ಕುಣಿಸ್ತೀನಿ. ವಿನ್ ಇಲ್ಲಿ ಕುಣಿಸಿ ಅಂದ್ರೆ ಇದು 1 ಆಯ್ತು, ಇದು 2 ಆಯ್ತು, ಇದು 3 ಆಯ್ತು. ಅಂದರೆ W ಇಲ್ಲಿ ಕುಂತ, ಅವ್ನು ಲೆಫ್ಟ್ ಆಗ್ತೈತಿ. ಅದು ವಿನ್ ಲೆಫ್ಟ್ ಈ ಕಡೆ ಆಗ್ತೈತಿ. ಅದ್ರ ಸಲುವಾಗಿ W ಇಲ್ಲಿ ಬರ್ತಾನೆ. ಈಗ ನೋಡ್ರಿ, Z ಈಸ್ ನಾಟ್ ನೆಕ್ಸ್ಟ್ ಟು ಯು ಅಂತ. Z ಇವನ ಹತ್ರ ಕೂತಿಲ್ಲ ನಂಗೆ. ಇವನ ಹತ್ರ Z ಕುಂತಿಲ್ಲ. ಇಲ್ಲಿ ಸೈಡ್ ಯಾವುದು ಇವನ ಹತ್ರ Z ಬರೋದಿಲ್ಲ. ಅಂದರೆ ಇಲ್ಲಿ Z ಬರೋದಿಲ್ಲ ಅಂದಂಗೆ ಆಯ್ತು. ಅಂದರೆ ಇಲ್ಲಿ Z ಕುಂದಿರೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, Z ಇಲ್ಲಿ ಕುಣಿಸ್ತೇನೆ. Z ಇಲ್ಲಿ ಕುಂತಂದ್ರೆ ಈಗ ನೋಡ್ರಿ, Z ಇಲ್ಲಿ ಕುಂತಂದ್ರೆ ಏನು ಬರ್ತೈತಿ, ಇಲ್ಲಿ X ಬರ್ತೈತಿ. ಮುಗೀತು, ಒಂದು ಉಳಿದದ X. ಈಗ ನೋಡ್ರಿ, ಕ್ವಶನ್ ಏನು ಕೇಳ್ಯಾನ, ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ W ಆ್ಯಂಡ್ Y ಅಂತ. W ಮತ್ತು Y ನಡುವೆ ಯಾರು ಕುಂತಾರ ಅಂತ ಕೇಳತ್ತಾನ. ಇಲ್ಲಿ ನೋಡ್ರಿ, W ಮತ್ತು Y ನಡುವೆ ಯಾರು ಕುಂತಾರ. ನಾವು W ಮತ್ತು Y ನಡುವೆ ಇಲ್ಲಿ ನೋಡ್ರಿ, ಇಲ್ಲಿ W ಐತಿ, ಇಲ್ಲಿ Y ಐತಿ. ಇವು 2 ನಡುವೆ ಯಾವ್ದು ಕೂತೈತಿ? Z ಕೂತೈತಿ. ಅದಕ್ಕೋಸ್ಕರ ಆನ್ಸರ್ Z ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ತಿಳಿದೈತೆ ಅನ್ಕೋತೀನಿ ಎಲ್ಲರೂ. ಒಳ್ಳೆ ನೀವು ಮೊದಲು ಕ್ವಶನ್ ಪೇಪರನ್ನು ಬಿಡ್ಸೋಕೆ ಟ್ರೈ ಮಾಡಿರಿ. ವಿಡಿಯೋ ಪಾಸ್ ಮಾಡಿರಿ, ಬುಕ್ನಲ್ಲಿ ನೀವು ಬಿಡ್ಸೋಕೆ ಟ್ರೈ ಮಾಡಿರಿ. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಆವಾಗ ನಿಮಗೆ ಪರ್ಫೆಕ್ಟ್ನೆಸ್ ಬರ್ತೈತಿ. ನಾವು ಬಿಡಿಸೋದು
ನಾವು ಬಿಡಿಸೋ ಟೆಕ್ನಿಕ್ಗಳನ್ನ ಹೇಳ್ಕೊಡ್ತೀವಿ. ಆ ಟೆಕ್ನಿಕ್ಗಳನ್ನ ನೀವು ಅಪ್ಲೈ ಮಾಡಬೇಕು. ಯಾವಾಗ ನೀವು ಅಪ್ಲೈ ಮಾಡ್ತೀರಲ್ಲ ಅವಾಗಷ್ಟೇ ನಿಮ್ಗೆ ಸಕ್ಸಸ್ ಅನ್ನೋ ಸಿಗೋದು ಗ್ಯಾರಂಟಿ ಆಗಿರ್ತದೆ. ಅದಕ್ಕೋಸ್ಕರ ಎಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕಂತ ಹೇಳ್ತಾ, ಈಗ ಎರಡನೇ ಕ್ವಶನ್ ನೋಡ್ರಿ. ಇಲ್ಲಿ ಇದು ಕೆ ಐ ಐತಿ, ಇಲ್ಲಿ ಕೆ ಐ ಐತಿ, ಇಲ್ಲಿ ಕೆ ಎನ್ ಐತಿ, ಕೆ ಐ ಐತಿ, ಎಲ್ಲಾದರೂ ಕೆ ಐತಿ. ಆನಂತರ ಏನು ಬಂದೈತಿ ಇಲ್ಲಿ, ಆನಂತರ ಇಲ್ಲಿ ಏನೈತಿ, ಇಲ್ಲಿ ಏನೈತಿ, ಇಲ್ಲಿ ಡಿ ಐತಿ, ಇಲ್ಲಿ ಡಿ ಐತಿ. ಅಂದ್ರೆ ಡಿ ಇದ್ದದ್ದು ಫಸ್ಟ್ ಬರ್ಬೇಕು ನಮಗೆ. ಡಿ ಅಂತ ಏನು ಬರ್ತೈತಿ, ಜಿ ಬರ್ತೈತಿ. ಇಲ್ಲಿ ಫಸ್ಟ್ ಡಿ ಲಾಸ್ಟ್ ಎಂಡ್ ಐತಿಲ್ಲ, ಅದಕ್ಕೆ ಒಂದೇದ ಡಿ, ಆನಂತರ ಎರಡನೇದು ಡಿ ಇದನ್ನು ತೊಗೊಳ್ರಿ, 5 ಆಯ್ತು. ಇನ್ನು ಡಿ ಆಗಂತಲೇ ಜಿ ಬರ್ಬೇಕು. ಜಿ ಬರ್ಬೇಕಂದ್ರೆ 4 ತೊಗೋತೀನಿ. ಜಿ ಆಗಂತಲೇ ಏನು ಬರಬೇಕು, ಐ ಬರ್ಬೇಕು. ಜಿ ಆಗಂತಲೇ ಐ ಬರಬೇಕು. ಬಟ್ ಇಲ್ಲಿ ಎನ್ ಐತಿ, ಇಲ್ಲಿ ಐ ಐತಿ. ನಾನು 2 ತೊಗೋತೀನಿ ಮೊದಲು, ಆನಂತರ 3 ತೊಗೋತೀನಿ. ಇಷ್ಟೇ. 1 5 4 2 3 ಮುಗಿತು. ಇದನ್ನು 5 ರಿಂದ 10 ಸೆಕೆಂಡ್ ಒಳಗೆ ಮುಗಿಸ್ಬೇಕಿಂತ ಕ್ವಶನ್ನ. ಡಿಕ್ಷನರಿ ಆರ್ಡರ್ದಾಗ ಕೆಲವು ಭಾಳ ಈಜಿ ಇರ್ತಾವ. ಈಗ ನೋಡಿರಿ, ಇಂಥವು ಲೆಕ್ಕಗಳು ಏನು ಮಾಡೋದು, ಇಲ್ಲಿ ಭಾಳ ಈಜಿ ಇರುತ್ತೆ. ಇದನ್ನ ಡೈರೆಕ್ಟ್ ನೋಡಿರಿ. ಇಲ್ಲಿ ಇದು 24, ಎಕ್ಸ್ ಅಂದರೆ 24, ಎಕ್ಸಿಂದ ವಾಯ್ಗೆ ಹೋಗ್ಯಾನ ಅಂದರೆ ಎಕ್ಸ ವಾಯ ಜಡ್ಡ ಅಂದರೆ ಒಂದೊಂದು ಹೆಚ್ಚಾಕೋತ ಹೋಗ್ಯಾವ. ಇಲ್ಲಿ ನೋಡಿರಿ. ಬಟ್ ನಾವು ಮೊದಲು ಆಪ್ಷನನ್ನು ಕಂಡುಹಿಡಿಸ್ಬೇಕು. ಇಲ್ಲಿಯೂ ಸೇಮ್ ಐತಿ, ಇಲ್ಲಿಯೂ ಸೇಮ್ ಐತಿ, ಇಲ್ಲಿಯೂ ಸೇಮ್ ಐತಿ ಅಂದ್ರೆ ನಾವು ಇದನ್ನು ಫಸ್ಟ್ ಕಂಡು ಹಿಡಿದು ಉಪಯೋಗ ಇಲ್ಲ. ಅದ್ರ ಸಲ ನಾವೇನು ಮಾಡೋಣ, ಇವತ್ತನ್ನ ಕಂಡು ಹಿಡ್ಕೊಂಡು ಇವತ್ರ ಡಿಫ್ರೆನ್ಸ್ ಅದಾವಲ್ಲ, ಎಮ್ ಮತ್ತು ಕ್ಯೂ ಕಂಡು ಹಿಡೀನು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮೊದಲು ಎಮ್ ಮತ್ತು ಕ್ಯೂವನ್ನು ಕಂಡು ಹಿಡಿಯೋಕೆ ಟ್ರೈ ಮಾಡೋದು. ಇಲ್ಲಿ ನೋಡಿರಿ, ಎಮ್ ಮತ್ತು ಕ್ಯೂದಾಗ ಏನೈತಿ, ಎಮ್ದಿಂದ ಎನ್ಗೆ ಹೋಗ್ಯಾನು 1 ಹೆಚ್ಚಾಯ್ತು, ಎಣ್ಣಿಂದ 1 ಹೆಚ್ಚಾಗಬೇಕಾದ್ರೆ ಓ ಬರ್ಬೇಕು. ಆನಂತರ ಕ್ಯೂದಿಂದ ಆರ್ಗೆ ಹೋಗ್ಯಾನು 1 ಹೆಚ್ಚಾಯ್ತು, 6ರಿಂದ 1 ಹೆಚ್ಚು ಮಾಡಿದ್ರೆ ಎಸ್ ಬರ್ಬೇಕು. ಅಂದರೆ ಇಲ್ಲಿ ಎಸ್ ಬರ್ತದೆ, ಓ ಆಗಂತಲೇ ಎಸ್ ಬರ್ಬೇಕು. ಇಲ್ಲಿ ಓ ಅಂತಲೇ ಎಸ್ ಐತಿ. ಫಸ್ಟಿಗೆ ಎಲ್ಲಾದ್ರೂ ಜಡಿ ಐತಿ, ಎಲ್ಲಾದ್ರೂ ಜಡಿ ಬರ್ತೈತಿ, ಓ ಅಂತಲೇ ಎಸ್ ಬರಬೇಕು. ಓ ಅಂತಲೇ ಆರ್ ಐತಿ, ಇದು ತಪ್ಪೈತಿ. ಅದಕ್ಕಾಗಿ ಇದು ಆನ್ಸರ್ ಕರೆಕ್ಟ್ ಆಗ್ತೈತಿ. ಮುಗೀತು. ಆಪ್ಷನ್ ಕನ್ನಡಿಸಿದ್ರೆ ಜಲ್ದಿ ಗೊತ್ತಾಗುತ್ತೆ. ಈಗ ನೋಡಿರಿ, ಇಂಥ ಕ್ವಶನ್ಗಳನ್ನು ನಾನು ಏನು ಮಾಡ್ತೀನಿ, ಆಲ್ ಇತ್ತಂದ್ರೆ ಒಳಗೆ ಹಾಕೋತೀನಿ, ಸಮ್ ಅಂತಂದ್ರೆ 2 ಡಯಾಗ್ರಾಮ್ ಹಿಂಗೆ ಬರ್ತಾವೆ ಸೇಮ್. ಈಗ ನೋಡಿರಿ, ಮೇನ್ ಕೊಟ್ಟದ್ದು ಇಲ್ಲಿ ಆಲ್ ಬ್ಯಾಗ್ಸ್ ಆರ್ ರಬ್ಬರ್ಸ್ ಅಂತ ಕೊಟ್ಟಾನ. ಆಲ್ ಬ್ಯಾಗ್ಸ್ ಆರ್ ರಬ್ಬರ್ಸ್ ಅಂತಂದ್ರೆ ನಾನು ಬ್ಯಾಗನ್ನು ಒಳಗೆ ಬರ್ಕೋತೀನಿ. ಬ್ಯಾಗ್ ಏನದಾವು, ಎಲ್ಲ ರಬ್ಬರ್ ಒಳಗೆ ಅದಾವೆ ಅಂತ ಹೇಳ್ತಾನೆ. ಈ ಬ್ಯಾಗ್ ಅಂತ ಹಾಕ್ತೀನಿ, ಅದ್ರೊಳಗೆ ಏನದಾವು, ರಬ್ಬರ್ ಒಳಗೆ ಬ್ಯಾಗ್ ಅದಾವೆ. ಅದಕ್ಕೆ ರಬ್ಬರನ್ನು ಹಿಂಗೆ ಹಾಕ್ತೇನೆ. ಈಗ ನೋಡಿರಿ, ರಬ್ಬರ್ ಹಿಂಗೆ ಬಂತಂದ್ರೆ ಇಲ್ಲಿ ಇನ್ನೊಂದು ಏನು ಹೇಳೋಣ, ಸಮ್ ರಬ್ಬರ್ಸ್ ಆರ್ ಚೇರ್ಸ್ ಅಂತ ಹೇಳ. ಇವೇನು ರಬ್ಬರ್ ಅದಾವಲ್ಲ, ಇವು ರಬ್ಬರ, ಅದ್ರಾಗ ಸ್ವಲ್ಪ ಚೇರ್ ಅದಾವು ಅಂತ ಹೇಳ್ತಾನೆ. ಅದಕ್ಕಾಗಿ ಚೇರ್ ಅಂತ ಇಲ್ಲಿ ಹಾಕ್ತೇನೆ. ಚೇರ್ ಅಂತ ಇಲ್ಲಿ ಹಾಕಿನ. ಈಗ ನೋಡಿರಿ, ಇಲ್ಲಿ ಮತ್ತು ಆಲ್ ಚೇರ್ಸ್ ಆರ್ ಟೇಬಲ್ಸ್ ಅಂತ ಹೇಳ. ಆಲ್ ಚೇರ್ಸ್ ಆರ್ ಟೇಬಲ್ಸ್, ಈ ಟೇಬಲ್ಸ್ ಅದಾವ, ಈ ಚೇರ್ ಏನದಾವಲ್ಲ ಇವೆಲ್ಲ ಚೇರ್ಗಳ ಟೇಬಲ್ ಅದಾವು ಅಂತ ಹೇಳ್ತಾನೆ. ಓಕೆ, ಇವೆಲ್ಲ ಚೇರ್ಗಳ ಟೇಬಲ್ ಅದಾವ ಅಂತ ಅಂದಂಗಾತ. ಈಗ ನಾವು ಇದು ನೋಡ್ಕೋಬೇಕು. ನಾವು ಇವು ಕನ್ಕ್ಲೂಷನ್ ನೋಡ್ಕೊಡ್ರಿ. ಕನ್ಕ್ಲೂಷನ್ದಾಗ ಏನು, ಸಮ್ ರಬ್ಬರ್ಸ್ ಆರ್ ಬ್ಯಾಗ್ಸ್ ಅಂತ ಹೇಳ. ಇಲ್ಲಿ ರಬ್ಬರ್ ಅದಾವೆ, ಇಲ್ಲಿ ಬ್ಯಾಗ್ಸ್ ಅದಾವೆ. ಅದ್ರಾಗ ಸಮ್ ಬ್ಯಾಗ್ಸ್ ರಬ್ಬರ್ ಒಳಗೆ ಅದಾವ ಅಂದ್ರೆ ಸಮ್ ರಬ್ಬರ್ ಬಿ ಬ್ಯಾಗ್ ಅದಾವ ಅಂದಂಗೆ ಅರ್ಥ. ಅದಕ್ಕಾಗಿ ಒಂದೇದು ಕರೆಕ್ಟ್ ಆಗ್ತೈತಿ. ಸಮ್ ಚೇರ್ಸ್ ಆರ್ ರಬ್ಬರ್ ಅಂತ. ಇಲ್ಲಿ ಚೇರ್ ಅದಾವೆ, ಇಲ್ಲಿ ಚೇರ್ ಅದಾವು. ಆನಂತರ ಇಲ್ಲಿ ರಬ್ಬರ್ ಅದಾವೆ. ಅದ್ರೊಳಗೆ ಸ್ವಲ್ಪ ಆಟ ಚೇರ್ದಾಗ ಬಂದೈತಿ, ಇದ್ರೊಳಗೆ ಬಂದೈತಿ. ಅಂದರೆ ಇದು ಸ್ವಲ್ಪ ಬಂದಂಗೆ ಆತ, ಅಂದರೆ ಸಮ್ ಅದಾವ ಅಂದಂಗೆ. ರಬ್ಬರ್ ಅದಾವು, ಚೇರ್ ಅದಾವು. ಅದಕ್ಕಾಗಿ ಏನಾಗೈತಿ, ಸಮ್ ಚೇರ್ಸ್ ಆರ್ ರಬ್ಬರ್ ಅದಾವ ಅಂದಂಗೆ ಅರ್ಥ. ಅದಕ್ಕಾಗಿ ಇದು ಎರಡನೇದು ಕರೆಕ್ಟ್ ಆಗ್ತೈತಿ. ಇನ್ನು ಮೂರನೇದು ನೋಡ್ರಿ, ಸಮ್ ಚೇರ್ಸ್ ಆರ್ ಟೇಬಲ್ಸ್ ಅಂತ ಹೇಳಿ. ಇವು ಚೇರ್ ಅದಾವೆ ಮತ್ತು ಟೇಬಲ್ ಅದಾವೆ. ಟೇಬಲ್ ಒಳಗೆ ಚೇರ್ ಅದಾವೆ ಅಂದರೆ ಸ್ವಲ್ಪ ಟೇಬಲ್ ಬಿ ಚೇರ್ ಅದಾವೆ ಅಂದಂಗೆ ಅರ್ಥ. ಮೂರನೇದು ಕರೆಕ್ಟ್ ಆಗ್ತೈತಿ. ಅದಕ್ಕೋಸ್ಕರ ಆನ್ಸರ ಬೋತ್ ಕನ್ಕ್ಲೂಷನ್ 1 and 2 ಎಲ್ಲ ಕರೆಕ್ಟ್ ಅದಾವೆ. ಅದಕ್ಕಾಗಿ ನಾವು ಏನಾಗೈತಿ, ಆನ್ಸರ್ ಮೂರನೇದು ಆಗ್ತೈತಿ. ಎಲ್ಲ ತೀರ್ಮಾನಗಳು ಅನುಸರಿಸುತ್ತದೆ ಅಂತ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ಲೀಸ್ ಯಾರಿಗೆ ತಿಳಿದಿಲ್ಲ ಒಳ್ಳೆ ರಿಪೀಟಾಗಿ ನೋಡಿರಿ, ಆಟೋಮೆಟಿಕ್ ನಿಮ್ಗೆ ಆರಾಮಾಗಿ ತಿಳಿತೈತಿ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೇನು ಹೇಳ್ಯಾನ ನೋಡ್ರಿ. ಇಂಥ ಕ್ವಶನ್ ಒಳಗೆ ಸೈನ್ ಚೇಂಜ್ ಇರ್ತದೆ. ಸೈನ್ ಚೇಂಜ್ ಮಾಡ್ಬೇಕು. ನಾವು ಸೈನ್ ಚೇಂಜ್ ಮಾಡ್ಬೇಕಲ್ಲ, ಭಾಳ ಈಜಿ ಇರ್ತದೆ. ನೀವು ಮೊದಲ ಟಾರ್ಗೆಟ್ ಎಲ್ಲಿ ಮಾಡಬೇಕು, ಭಾಗಾಕಾರ ಮತ್ತು ದೊಡ್ಡ ಅಂಕಿಗಳು, ಭಾಗಾಕಾರ ಗುಣಾಕಾರ ಮತ್ತು ದೊಡ್ಡ ಅಂಕಿ ಎಲ್ಲಿರ್ತಾವೆ ಅಲ್ಲಿ ಫಾಲೋ ಮಾಡ್ಬೇಕು. ಇಲ್ಲಿ ನೋಡಿರಿ, ಈಕ್ವಲ್ ಟು ಸೈನ್ ಕೊಟ್ಟಾನು, ಇಲ್ಲಿ 96 ಬರ್ಬೇಕು ನಮಗೆ. ಇಲ್ಲಿ ಭಾಗಾಕಾರ ಐತಿ. ಆನಂತರ ಇಲ್ಲಿ 144 ಐತಿ. ಅದಕ್ಕೋಸ್ಕರ ನಾನು ಇಲ್ಲಿ ಭಾಗಾಕಾರ ಐತಿಲ್ಲ, 6/24 ಮಾಡ್ತೀನಿ. ಅವಾಗ ಏನಾಯ್ತು, 6 1 6 4 24. ಇಲ್ಲಿ 1/4 ಬರೋಕೈತೆ. ಅಂದ್ರೆ ಪೂರ್ತಿ ಭಾಗ ಕರೆಕ್ಟಾಗಿ ಭಾಗ ಹೋಗಂಗಿಲ್ಲ, ಇದು ಪೂರ್ತಿ ಭಾಗ ಹೋಗಂಗಿಲ್ಲ. ಅದ್ರ ಸಲುವಾಗಿ ನಾನು ಇಲ್ಲಿ ಪಾಯಿಂಟ್ದಾಗ ಬರ್ತೈತಿ ವ್ಯಾಲ್ಯೂ. ಅದ್ರ ಸಂಬಂಧ ಇದು ಭಾಗಾಕಾರ ಸೈನ್ ಚೇಂಜ್ ಆಗಲೇಬೇಕು ನಮಗೆ. ಸೈನ್ ಚೇಂಜ್ ಆಗ್ಬೇಕಂದ್ರೆ ಭಾಗಾಕಾರದಾಗ ಯಾವ್ಯಾವ ಚೇಂಜ್ ಆಗ್ಯಾವ, ಇಲ್ಲಿ ಇದು 1ನೇ ಆಪ್ಷನ್ ಚೇಂಜ್ ಆಗೈತಿ. ಆನಂತರ 3ನೇ ಆಪ್ಷನ್ ಚೇಂಜ್ ಆಗೈತಿ. ಇಲ್ಲಿ ನೋಡಿರಿ, ಇಲ್ಲಿ ಇಂಟು ಐತಿ. 3ನೇ ಆಪ್ಷನ್ದಾಗ ಇಂಟು ಐತಿ. ಇಲ್ಲಿ ಇಂಟು ಐತೆ ಅಂದರೆ ಇಂಟು ಜಾಗದಾಗ ಭಾಗಾಕಾರ ಜಾಗದಾಗ ಇಂಟು ಇಟ್ಟರೆ ಬರ್ಬೋದು. ಬಟ್ ಇಲ್ಲಿ ವ್ಯಾಲ್ಯೂ ನೋಡಿರಿ, ಇಲ್ಲಿ ಭಾಳ ದೊಡ್ಡ ವ್ಯಾಲ್ಯೂ ಐತಿ.
ಆನಂತರ ಇಲ್ಲಿ ಸಣ್ಣ ವ್ಯಾಲ್ಯೂ, ಬಟ್ 96 ಬರೋಂಗಿಲ್ಲ. ಮತ್ತು ಇಲ್ಲಿ ಇಂಟೂದಾಗಿತ್ತಂದ್ರೆ ಈಗ 18 ಡಿವೈಡೆಡ್ ಬೈ 6 ಇಂಟು 24 ಆಗ್ತೈತಿ. 24 ಅಂತಂದ್ರೆ ಮತ್ತು ಇದು ಇಂಟು ಮಾಡಿದ್ರೆ ಭಾಳ ದೊಡ್ಡ ವ್ಯಾಲ್ಯೂ ಸಿಗಾಕತ್ತೈತಿ ನಮ್ಗೆ. ಇಲ್ಲಿ ಬೇಕಾಗಿದ್ದು ನಮ್ಗೆ 96. ಅದಕ್ಕೋಸ್ಕರ ನಮಗೆ ಇದನ್ನು ಈ ಆಪ್ಷನ್ ಕ್ಯಾನ್ಸಲ್ ಮಾಡ್ತೀವಿ, ಅದಕ್ಕೆ ಹಾಕಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಇದನ್ನು ಮತ್ತು ಭಾಗಕಾರ ಚೇಂಜ್ ಮಾಡಿರಿ, ಅಂದ್ರೆ ಇಲ್ಲಿ ಚೇಂಜ್ ಆಗ್ತೈತಿ. ಒಂದೇ ಆಪ್ಷನ್ ಹಾಕಿ ನೋಡಿರಿ, ಪಕ್ಕ ಕರೆಕ್ಟ್ ಆಗೋ ಚಾನ್ಸಸ್ ಭಾಳ 100% ಇರ್ತೈತಿ. ಇಲ್ಲಿ 144 ಮೈನಸ್ ಜಾಗದಾಗ ಡಿವೈಡೆಡ್ ಬೈ 12 12 ಆನಂತರ ಪ್ಲಸ್ 18 ಇಂಟು 6 ಮತ್ತು ಮೈನಸ್ 24 ಈಕ್ವಲ್ ಟು ಕಂಡಿಡ್ರಿ 96 ಬರ್ಬೇಕು ನಾವು. ಈಗ ನೋಡ್ರಿ ಇಲ್ಲಿ ಈಗ ಏನು ಮಾಡೋಣ, 12 1 12 12 18 6 108 ಮಲ್ಟಿಪ್ಲಿಕೇಶನ್ ಮೊದಲು ಭಾಗಾಕಾರ ಮಾಡ್ಬೇಕು, ಆನಂತರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಆನಂತರ ಕೂಡ್ಸೋದು ಕಳೆದು ಮಾಡ್ಬೇಕು. ಈಗ 24 ಉಳಿದೈತಿ, ಮೈನಸ್ 24 ಉಳಿದೈತಿ. ಈಗ 12ರಾಗ 24 ತೆಗೀರಿ, ಅಂದ್ರೆ 108. 24 ಐತಿ, ಮೈನಸ್ ಆಗೈತಿ, ಮೈನಸ್ 24ದಾಗ 12 ತೆಗೆದ್ರೆ ಪ್ಲಸ್ 12 ತೆಗೆದ್ರೆ ನಮಗೆ ಎಷ್ಟು ಉಳಿದೈತಿ, ಮೈನಸ್ 12 ಉಳಿದೈತಿ. ಇದನ್ನು ನೆನ್ಪಿಟ್ಟುಕೊಡ್ರಿ. ಪ್ಲಸ್ ಮೈನಸ್ ಇದ್ದಾಗ ಕಳಿಬೇಕು, ಪ್ಲಸ್ ಇದ್ದಾಗ ಕೂಡಿಸ್ಬೇಕು, ಮೈನಸ್ ಇದ್ದಾಗ ಕೂಡಿಸ್ಬೇಕು, ಅದು ಮೈನಸ್ ಸೈನ್ದಾಗ ಬರ್ತೈತಿ. ಈಗ ನೋಡಿರಿ 102 108ರಾಗ ಸಾರಿ ಈ ಒಂದು ನಿಮಿಷ, ಇಲ್ಲಿ 108ರಾಗ ಎಷ್ಟು ಮಾಡಬೇಕು ಮೈನಸ್. ಈಗ 12ರಾಗ 24ರಾಗ ಮೈನಸ್ 24ರಾಗ 12 ತೆಗೆದ್ರೆ ನಮಗೆ ಮೈನಸ್ 12 ಉಳಿದೈತಿ. ಈಗ 108ರಾಗ ಮತ್ತು 12 ತೆಗೀರಿ, ಅವಾಗ ಎಷ್ಟು ಬರ್ತೈತಿ, 96 ಬರ್ತೈತಿ. ಓಕೆ, ಇದು ನಮಗೆ ಬೇಕಾಗಿದ್ದ ಆನ್ಸರ 96, ಅದಕ್ಕಾಗಿ ಕರೆಕ್ಟ್ ಆಗ್ತೈತಿ. ಇದು ಒಂದನೇ ಆಪ್ಷನ್ನ ಕರೆಕ್ಟ್. ಇವೆಲ್ಲ ರಾಂಗ್ ಆಗ್ತಾವೆ. ಭಾಳ ಈಜಿದಾಗ ಹೇಳೀನಿ. ನೀವು ಎಷ್ಟು ಕೂಡ್ಸೋದು ಕಳೆಯೋದು ಭಾಗಾಕಾರ ಗುಣಾಕಾರ ಇವೆಲ್ಲ ಮಾಡೋಕೆ ಮೈಂಡ್ನಾಗ ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ ಅಷ್ಟು ನಿಮ್ಗೆ ಜಲ್ದಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಗ್ಗಿ ಬಾಯ್ಬಿಟ್ಟು ಹಾಕ್ರಿ, ದಿನ ಮಗ್ಗಿ ಬರ್ತೆಗಿರಿ, ಮತ್ತು ಸ್ಕ್ವೇರ್ ನಂಬರ್ಸ್ ಬರ್ತೆಗಿರಿ, ಕ್ಯೂಬ್ ನಂಬರ್ಸನ್ನು ಬರ್ತೆಗಿರಿ, ಮತ್ತು ABCD ನಂಬರ್ಗಳನ್ನು ಬರ್ತೆಗಿರಿ, ABCD ಅಪೋಸಿಟ್ಗಳನ್ನು ಬರ್ತೆಗಿರಿ. ಎಷ್ಟು ಬರ್ತೆಗಿದ್ರಲ್ಲ ಅಷ್ಟು ನಿಮ್ಗೆ ಭಾಳ ಜಲ್ದಿಯಾಗಿ ನೀವು ಕ್ವಶನ್ ಆನ್ಸರ್ ಮಾಡ್ಬೋದು. ನಾವು ಇದನ್ನು ಎಕ್ಸಾಮ್ದಾಗ ಭಾಳ ಆದ್ರೆ 10-20 ಸೆಕೆಂಡ್ ಭಾಳ ಆಗ್ತದೆ ಕ್ವಶನ್ ಬಿಡಿಸೋದು, ಅಷ್ಟು ಜಲ್ದಿ ಹಾಕ್ಬೋದು ನಾವು ಇದನ್ನು. ಈಗ ನೋಡಿರಿ 6ನೇ ಕ್ವಶನ. ಇಲ್ಲಿ ಇಂಥ ಕ್ವಶನ್ ನೀವು ಲಾಸ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ, ಯಾಕಂತಂದ್ರೆ ಕನ್ಫ್ಯೂಸ್ ಮಾಡೋವಂಥ ಚಾನ್ಸಸ್ ಭಾಳ ಇರ್ತದೆ. ಈಗ ಇವತ್ತನ್ನ ಬ್ಲಡ್ ರಿಲೇಷನ್ ಅಂತಾರೆ. ಬ್ಲಡ್ ರಿಲೇಷನ್ದಾಗ ನಾನೇನು ಮಾಡ್ತೀನಿ, ಹೆಣ್ಮಕ್ಳನ್ನ ರೌಂಡ್ ಮಾರ್ಕ್ದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕ್ ಬಾಕ್ಸ್ದಾಗ ತೋರಿಸ್ತೀನಿ, ಪೇರೆಂಟ್ಸ್ದಿಂದ ಮಕ್ಕಳಿಗೆ ಉದ್ದಗಿರಿ ತೋರಿಸ್ತೀನಿ ಮೇಲಿಂದ ಕೆಳಗೆ, ಆನಂತರ ಅಡ್ಡಗೆರೆ ಸಣ್ಣ ಅಕ್ಕ ತಂಗಿ ಅಣ್ಣ ತಮ್ಮ ಆಯ್ತು ಅಂದರೆ ಇದ್ರೆ ತೋರಿಸ್ತೀನಿ. ಇನ್ನು ಎರಡು ಅಡ್ಡಗೆರೆ ಬಂದು ಅಂದ್ರೆ ಗಂಡ ಹೆಂಡತಿ ಇದ್ರೆ ತೋರಿಸ್ತೀನಿ. ಈಗ ನೋಡಿರಿ ಇವತ್ತು ನೆನ್ಪಿಟ್ಕೊಳ್ಬೇಕು ನಿಮ್ಗೇನ. ಆನಂತರ ಇಲ್ಲಿ ನೋಡ್ರಿ ಎ ಮತ್ತು ಯಾಂಡ್ ಕೊಂಟಾನೆ, AB ನಡುವುದು ಯಾಂಡ್ ಐತಿ. ಯಾಂಡ್ ಇದ್ರೆ ಯಾಂಡ್ ಸಿಂಬಲ್ ಏನೈತಿ, ಈ ಯಾಂಡ್ ಸಿಂಬಲ್ದಾಗ ಏನು ಹೇಳ್ತೈತಿ, B ಇಸ್ ವೈಪ್ ಅಪ್ಪ A ಅಂತ. ಅಂದರೆ ಎರಡನೇದ ವೈಪ್ ಐತಿ, ಅದಕ್ಕೆ ಒಂದನೇದಕ್ಕೆ ಐತಿ ಅಂದಂಗೆ ಅರ್ಥ. ಅದಕ್ಕಾಗಿ ನಾನು B ಇದ್ದದ್ದು ವೈಪ್ ಐತಿ, ಅದಕ್ಕೆ ಏಕ್ ವೈಪ್ ಐತಿ, ಅದಕ್ಕಾಗಿ A ಇದ್ದದ್ದು ಗಂಡ ಆಗ್ತೈತಿ. ಇದು ಹೆಣ್ಣಿತ್ತಂದ್ರೆ ಇದು ಗಂಡ ಐತಿ, ಗಂಡ ಹೆಂತಿದ್ದು ಅಂದರೆ ಇದು A ಮತ್ತು ಗಂಡ ಆಗಲೇಬೇಕಲ್ಲ, ಅದಕ್ಕಾಗಿ ನಾನು ಹಿಂಗೆ ಹಾಕ್ತೇನೆ. ಆನಂತರ ಪರ್ಸೆಂಟೇಜ್ ಅಂದ್ರೆ ಏನು, ಇಲ್ಲಿ ನೋಡಿರಿ ಪರ್ಸೆಂಟೇಜ್ ಅಂದರೆ ಏನೈತಿ, ಡಾಟರ್ ಅಂತ ಕೊಟ್ಟಾನ. B ಇಸ್ ಅ ಡಾಟರ್ ಆಫ್ A ಅಂತ, ಅಂದ್ರೆ C ಡಾಟರ್ ಐತಿ, ಅದಕ್ಕೆ Bಗೆ, ಅದಕ್ಕಾಗಿ B ಅವು ಆಗ್ತೈತಿ, C ಏನಾಗ್ತೈತಿ, ಡಾಟರ್ ಆಗ್ತೈತಿ. ಇಲ್ಲಿ C ಹಾಕಿನ. ಆನಂತರ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಅಂದರೆ ಏನಾಗೈತಿ, ಈಸ್ ಅ ಬ್ರದರ್, B ಇಸ್ ಅ ಬ್ರದರ್. ಎರಡನೇದು B ಬ್ರದರ್ ಐತೆ, ಅಂದ್ರೆ ನಮಗೆ D ಏನಾಗೈತಿ, ಬ್ರದರ್ ಆಗೈತಿ, ಅದಕ್ಕೆ Cಗೆ ಬ್ರದರ್ ಆಗುತ್ತೆ. ಅದಕ್ಕಾಗಿ ನಾವು ಒಂದು ಗೆರೆ ಹಾಕಿ ಚಾಕ್ ಬಾಕ್ಸ್ ಹಾಕಿ D ಬರೀತೀನಿ. ಆನಂತರ ಮೈನಸ್ ಐತಿ, ಮೈನಸ್ ಅಂದರೆ C ಇಸ್ ಅ ಸಿಸ್ಟರ್ ಆಫ್ A ಅಂತ, ಅಂದ್ರೆ B ಇಸ್ ಅ ಸಿಸ್ಟರ್ ಆಫ್ A ಅಂತ, ಅಂದರೆ B ಎರಡನೇದು ಸಿಸ್ಟರ್ ಆಗ್ತೈತಿ, ಅದಕ್ಕೆ Aಗೆ ಸಿಸ್ಟರ್ ಆಗ್ತೈತಿ. ಹಂಗಾದ್ರೆ ಈ ಸಿಸ್ಟರ್ ಆಗ್ತೈತಿ, ಅದಕ್ಕೆ Dಗೆ ಸಿಸ್ಟರ್ ಆಗ್ತೈತಿ. ಅದಕ್ಕಾಗಿ ನಾನು E ಹಾಕಿ ಅದಕ್ಕೆ E ಅನ್ನೋದು ಹೆಣ್ಣು ಆಗ್ತೈತಿ, ಅಂದ್ರೆ ಸಿಸ್ಟರ್, ಇಷ್ಟು ಬರೀತೀನಿ. ಆನಂತರ E ಇಸ್ ಅ ಹೌ ರಿಲೇಟೆಡ್ ಟು E ಟು ದ A, ಅಂದ್ರೆ E ಹೆಂಗೆ ರಿಲೇಟ್ ಆಗ್ತೈತಿ, ಅದಕ್ಕೆ Aಗೆ ಹೆಂಗೆ ರಿಲೇಟ್ ಆಗ್ತೈತಿ ಅಂತ ಕೇಳತ್ತಾನೆ. ನೋಡಿರಿ ಇದರದ ಗಂಡ ಹೆಂಡತಿ ಅದಾವು, ಇತರ ಮಕ್ಕಳು ಇವು ಅದಾವು, ಅಂದರೆ ಇವತ್ತರ ಮಕ್ಕಳು ಇವೆಲ್ಲ ಅದಾವೆ, ಅಂದ್ರೆ ಮಗಳಾಗ್ತೈತಿಲ್ಲ, ಇದು ಹೆಣ್ಣೈತಿ ಅಂದರೆ ಇದು ಮಗಳಾಗ್ತೈತಿ, ಡಾಟರ್ ಅಂತ ಕರೀತಾರೆ, ಅಂದ್ರೆ ಮಗಳು. ಓಕೆ, ಮೂರನೇದು ಆನ್ಸರ್ ಕರೆಕ್ಟ್ ಆಯ್ತು. ಈಗ ನೋಡಿರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಇದು 7 ಸಿಟ್ಟಿಂಗ್ ಅರೇಂಜ್ಮೆಂಟ್ ಐತಿ. 7ನೇ ಕ್ವಶನ್ ನೋಡ್ರಿ, ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ನಾಗ ಇಲ್ಲಿ ಏನು ಹೇಳೋಣ, ಫೇಸಿಂಗ್ ಟು ದ ಸೆಂಟರ್ ಅಂತ ಹೇಳ್ಯಾನ. ಫೇಸಿಂಗ್ ಟು ದ ಸೆಂಟರ್ ಅಂದರೆ ಉತ್ತಾಕದ ಮೇಜು ಸುತ್ತಲೂ ಕುಳಿತಿದ್ದಾರೆ. ಓಕೆ,
ಈಗ ನಾನು ನಿಮ್ಗೆ ಅವಾಗ ಹೇಳಿದಾಗ ಸೆಂಟರ್ದಾಗ ಕೂತಿದ್ರು ಅಂದ್ರೆ ಇದನ್ನು ಬಿಡಿಸಿ ಉದ್ದು ಮಾಡ್ಕೋತೀನಿ. ನಂತರ ಯಾಕಡೆ ಒಂದೇ ಸೈಡ್ ಎಲ್ಲರೂ ಒಂದೇ ಸೈಡ್ ನೋಡತ್ತಿದ್ರು ಅಂದ್ರೆ ನಾನು ಏನು ಮಾಡ್ತೀನಿ, ಒಂದೇ ಸೈಡ್ ಈ ಕಡೆ ಲೆಫ್ಟ್ ಅಂತ ತಿಳ್ಕೊತೀನಿ, ಈ ಕಡೆದ ರೈಟ್ ಅಂತ ತಿಳ್ಕೊತೀನಿ. ಇಷ್ಟು ನೆನ್ಪಿಟ್ಕೊಳ್ರಿ. ಅನಂತರ 7 ಮಂದಿ ಕುಂತಾರೆ. 7 ಮಂದಿ ಕುಂತಾರೆ ಅಂತಂದ್ರೆ 7 ಮಂದಿದು ಲೈನ್ ಹಾಕೋರು. 1 2 3 4 5 6 7 7 ಮಂದಿ ಅದಾದ. ಇಲ್ಲಿ ನೋಡ್ರಿ ಓದ್ರಿ. ಟಿ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಕೆ ಆ್ಯಂಡ್ ಯು. ಟಿ ಏನದಾನು ಕೆ ಮತ್ತು ಯುನ ಇಮಿಡಿಯೇಟ್ ನೈಬರ್ ಅದಾನಂತ. ಕೆನ ಹತ್ರ ಅನ್ನೋದಾನು ಯುನ ಹತ್ರ ಅನ್ನೋದಾನ ಅಂತ ಅಂದಂಗೆ ಟಿ. ಆನಂತರ ಇನ್ನೊಂದು ಫಾರ್ಮ್ ಬರ್ತೈತಿ. ಅದ್ರದ್ದು 2 ಕಂಡೀಷನ್ ಬರ್ತಾವೆ. ಟಿ ಇಲ್ಲಿ ಕೂತಂದ್ರೆ ಕೆ ಇಲ್ಲಿ ಕುಂದಿರ್ಬೋದು, ಯು ಇಲ್ಲಿ ಕುಂದಿರ್ಬೋದು. ಓಕೆ, 2 ಕಂಡೀಷನ್ ಬಂದು. ಇದನ್ನು ಹಿಂಗೆ ನೀವು ಕಂಡೀಷನ್ ಹಾಕ್ಕೊಳ್ಳೇಬೇಕು, ಯಾಕಂದ್ರೆ ನಿಮಗೆ ಜಲ್ದಿ ಗೊತ್ತಾಗ್ತೈತಿ. ಆನಂತರ ಮುಂದಿನ ಓದ್ರಿ. ಎಸ್ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಟು ಕೆ ಅಂತ. ಎಸ್ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಟು ಕೆ. ಕೆನ ರೈಟ್ ಸೈಡ್ ಕೂತಾನೆ. ರೈಟ್ ಸೈಡ್ ಈ ಕಡೆ ಆಗೋದು ನಮಗೆ. ಕೆ ಇಲ್ಲಿದಾನಲ್ಲ, ಅವ್ನು ರೈಟ್ ಸೈಡ್ ಕೂತಾನಂದ್ರೆ ಎಸ್ ಇಲ್ಲಿ ಬರ್ಬೇಕು. ಇದ್ರ ರೈಟ್ ಸೈಡ್ ಟಿ ಕೂತಾನೆ ಇಲ್ಲಿ. ಕೆ ರೈಟ್ ಸೈಡ್ ಟಿ ಕೂತಾನಂದ್ರೆ ಇಲ್ಲಿ ಎಸ್ ಬರೋದಿಲ್ಲ, ಎಸ್ ಕುಂದ್ರಾಕೆ ಬರೋಂಗಿಲ್ಲ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗೈತಿ. ಈ ಕಂಡೀಷನ್ ಕ್ಯಾನ್ಸಲ್ ಆಗ್ತೈತಿ. ಅದರ ಸಂಬಂಧ ಇದನ್ನು ನಾವು ಕ್ಯಾನ್ಸಲ್ ಮಾಡೋಣ. ಈಗ ಫಾರ್ಮ್ ಚಾಲು ಆಗ್ತೈತಿ. ಈ ಫಾರ್ಮ್ ಚಾಲು ಆಗ್ತೈತಿ ಅಂದ್ರೆ ಈಗ ನೋಡಿರಿ, ಸರ್ಕಲ್ದಾಗ ಕೂತಾರಲ್ಲ, ನಾವು ಎಲ್ಲಿ ಬೇಕಾದಲ್ಲಿ ಇವ್ರು 4 ಮಂದಿನ ಕುಣಿಸ್ಬೋದು. ಅದಕ್ಕಾಗಿ ನಾನು ಇಲ್ಲಿ ಯು ಕುಣಿಸ್ತೀನಿ, ಇಲ್ಲಿ ಟಿ ಕುಣಿಸ್ತೀನಿ, ಕೆ ಕುಣಿಸ್ತೀನಿ, ಎಸ್ ಕುಣಿಸ್ತೀನಿ. ಈಗ ಮುಂದಿನ ನೋಡ್ರಿ. ಡಬ್ಲ್ಯೂ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಯು ಅಂತ. ಮತ್ತು ಎಮ್ ಅದ ಮತ್ತು ಯುದ ಇಮಿಡಿಯೇಟ್ ನೈಬರ್ ಅದಾನ ಯಾರ? ಡಬ್ಲ್ಯೂ ಅದಾನ. ಡಬ್ಲ್ಯೂನ ಹತ್ರ ಯು ಕೂತಾನು, ಎಮ್ಮು ಕೂತಾನು. ಈಗ ನೋಡ್ರಿ, ಇವನ ಹತ್ರನೂ ಕೂತಾನ ಡಬ್ಲ್ಯೂ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಡಬ್ಲ್ಯೂನ ಇಲ್ಲೇ ಕುಣಿಸ್ಬೇಕು. ಡಬ್ಲ್ಯೂನ ಇಲ್ಲಿ ಕುಣಿಸ್ಬೇಕು, ಎಮ್ನ ಇಲ್ಲಿ ಕುಣಿಸ್ಬೇಕು. ಓಕೆ, ಈಗ ಎಲ್ಲರೂ ಕುಂತ್ರಿ. ಈಗ ಇನ್ನು ಡಬ್ಲ್ಯೂ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಯು ಆ್ಯಂಡ್ ಎಮ್. ಈಗ ಲಾಸ್ಟ್ ಉಳ್ದದ್ದು ಯಾರು ಗೊತ್ತಿಲ್ಲ ನನಗೆ. ಇನ್ನೊಂದು ಇದನ್ನು ಕೊಟ್ಟೇ ಇಲ್ಲ ಅವರು, ಯಾರು ಉಳ್ದಾರಂತನೂ ಕೊಟ್ಟಿಲ್ಲ. ಹೂ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಕೆ. ಒಂದು ಪರ್ಸನ್ ಹೆಸರು ಕೊಟ್ಟಿಲ್ಲ ಅವ್ರಿಗೆ. ಅದಕ್ಕಾಗಿ ನಾವು ಸಿಟ್ಟಿಂಗ್ ಕ್ವಶನನ್ನು ಬಿಡಿಸೋಣ ಡೈರೆಕ್ಟಿಗೆ. ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಕೆ ಅಂತ. ಕೇನ್ ಹತ್ರ ಕೇನ್ ಥರ್ಡ್ ಟು ದ ಲೆಫ್ಟ್ ಅಂತ. 1 2 3 ಈ 3ನೇ ಜಾಗದಾಗ ಯಾರು ಕೂತಾರೆ? ಥರ್ಡ್ ಲೆಫ್ಟ್ ಅಂತ. 1 2 3 ಅಂದರೆ ಕೆ ಇಲ್ಲಿ ಕುಂತಾನ. ಇದು 1 ಆದತಿ, ಇದು 2 ಆದತಿ, ಇದು 3 ಆದತಿ. ಅಂದ್ರೆ ಡಬ್ಲ್ಯೂ ಕುಂತಾನ. ಆನ್ಸರ್ ನಮಗೆ ಡಬ್ಲ್ಯೂ ಆಗ್ತೈತಿ. ಮುಗೀತು. ಬಟ್ ಇಲ್ಲಿ ಒಬ್ಬನು ಕೊಟ್ಟಿಲ್ಲ, ಅದನ್ನು ನೀವು ತುಂಬಬೇಕಂತ ಅದನ್ನು ಹುಡುಕ್ಯಾಡ್ಕೊತ ಕುಂದ್ರಂಗಿಲ್ಲ. ಬಟ್ ಆ ಕ್ವಶನ್ ಓದಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಡೈರೆಕ್ಟ್. ಈಗ ಈ ಕ್ವಶನ್ ನೋಡ್ರಿ. ಇಂಥ ಕ್ವಶನ್ ಒಂದಿಟ ಕಣ್ಣಾಡಿಸ್ರಿ. ಇಲ್ಲಿ ದೊಡ್ಡ ಆಗತ್ತದ, ನಂಬರ್ ದೊಡ್ಡದಾಗೈತಿ. ಸ್ವಲ್ಪ ಮಲ್ಟಿಪ್ಲೈ ಮಾಡಿ ಟ್ರೈ ಮಾಡಿರಿ. 6 4 24 ಆಗ್ತೈತಿ. ಬಟ್ 24 ಎರಡಲೇ ಬರೈತಿ. ಓಕೆ, 24 ಎರಡಲ್ಲ, 24 ಮೂರಲೇ 72 ಆಗೈತಿ. 24 ಮೂರಲೇ 72 ಆಗೈತಿ. ಇಲ್ಲಿ ಎರಡಲೇ ಬರೈತಿ. ಸ್ವಲ್ಪ ಒಮ್ಮೆ ಹೆಚ್ಚಾಗ್ತೈತಿ, ಒಮ್ಮೆ ಕಡಿಮೆ ಆಗೈತಿ. ಒಂದು ಸ್ವಲ್ಪ ಅಂದ್ರೆ ಕರೆಕ್ಟಾಗಿ ಓಯೋದಾಗ ಹೋಗಲ್ತ. ಅದಕ್ಕೆ ನಾನು ಏನು ಮಾಡ್ತೀನಿ, ಡಿಫ್ರೆನ್ಸ್ ತಗೊಂಡು ಯಾವುದೋ ಅಂಕಿ ಡಿಫ್ರೆನ್ಸ್ ತೆಗೆದ್ರೆ ಕರೆಕ್ಟಾಗಿ ನೀವು ಜಲ್ದಿ ಗೊತ್ತಾಗಲಿಲ್ಲ ಅಂದ್ರೆ ಡಿಫ್ರೆನ್ಸ್ ತೆಗೆಯೋದು ಭಾಳಷ್ಟು. ಡಿಫ್ರೆನ್ಸ್ ತೆಗೆದ್ರೆ ಆಟೋಮೆಟಿಕ್ ಗೊತ್ತಾಗೇ ಆಗ್ತೈತಿ. ಇಲ್ಲಿ ನೋಡಿರಿ, ನಾನೇನು ಮಾಡ್ತೀನಿ ಈಗ ಡಿಫ್ರೆನ್ಸ ಇದರಿಂದ 6ರಿಂದ 24 ನೋಡಿರಿ. 6ರಿಂದ 24, 6 4 24 ಅಂದ್ರೆ 6 3 18 18 ಹೊತ್ತು. ಗ್ಯಾಪ್ ಎಷ್ಟು ಐತಿ? 18. ಇಲ್ಲಿಂದ ಗ್ಯಾಪ್ ಎಷ್ಟೈತಿ? ಈಗ ಇದಾಗ 24ಕ್ಕೆ ಏನು ಮಾಡಿರಿ, ಪ್ಲಸ್ 6 ಮಾಡಿರಿ. 6 ಮಾಡಿದಾಗ 30 ಆಗ್ತೈತಿ. 6 ಮಾಡಿದಾಗ 30 ಆಯ್ತು. ಇನ್ನು 60 ತನಕ ಹೋಗ್ಬೇಕಲ್ಲ, ಇನ್ನು 30 ಸೇರಿಸೋದಕ್ಕೆ ಅಂದರೆ 36 ಗ್ಯಾಪ್ ಅಂತ. ಇಲ್ಲಿ 36 ಗ್ಯಾಪ್ ಬರೈತಿ. ಓಕೆ, ಇಲ್ಲಿ 36 ಗ್ಯಾಪ್ ಬಂತು. ಇಲ್ಲಿ 60 ಗ್ಯಾಪ್ ಐತಿ. ಓಕೆ, ಒಂದು ನಿಮಿಷ. ಇಲ್ಲಿ 36 ಐತಿ ಗ್ಯಾಪ್. ಆನಂತರ ಇಲ್ಲಿಂದ ಮುಂದೆ ಹೋಗ್ಬೇಕು ನಾವು. ಇಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಏನು 18ರಿಂದ 36 ಗ್ಯಾಪ್ ತೆಗೀರಿ. ಅಂದರೆ 18 ಗ್ಯಾಪ್ ಬತ್ತು. ಇದರ ನಡುವೆ ಗ್ಯಾಪ್ ಐತೆ 18 ಐತಿ. 18 ಎರಡಲೇ 36, 18 ಗ್ಯಾಪ್ ಐತಿ. ಅಂದರೆ 36ರಿಂದ 60ಕ್ಕೆ ಹೋಗ್ಬೇಕು. ಇಲ್ಲಿ 36ಕ್ಕೆ 4 ಸೇರಿಸಿದ್ರೆ 40 ಆಗ್ತೈತಿ. 40ರಿಂದ 60ಕ್ಕೆ ಹೋಗ್ಬೇಕಾದ್ರೆ 20 ಸೇರಿಸ್ಬೇಕು. ಅಂದ್ರೆ ಇನ್ನು 4 ಒಂದು ಸೇರಿಸಿರಿ, ಇನ್ನು 21 ಸೇರಿಸಿರಿ, ಅದು ಏಟ್ ಆಗೈತಿ 24 ಆಗ್ತೈತಿ. ಓಕೆ, ಇಲ್ಲಿಂದ ಗ್ಯಾಪ್ ತೆಗೀರಿ. 6 ಬಂತು. ಈಗ ನಾ ಏನು ಮಾಡ್ತೀನಿ, ಇನ್ನು ಇದಕ್ಕೆ ಮತ್ತೆ ಮುಂದಿನ ಸಂಖ್ಯೆ ಕಂಡು ಹಿಡಬೇಕಲ್ಲ, ಮೇಲಿಂದ ಇದಕ್ಕೆ 6 ಸೇರಿಸ್ತೇನೆ. 6 ಸೇರಿಸಿದಾಗ ಎಷ್ಟಾಗ್ತೈತಿ?
ಇಲ್ಲಿ ಏನಾಗ್ತೈತಿ 24ಕ್ಕೆ 6 ಸೇರಿಸ್ರಿ 24ಕ್ಕೆ 6 ಸೇರಿಸ್ರೆ 30 ಆಗ್ತೈತಿ. ಆನಂತರ ಇನ್ನು ಮತ್ತೆ ಇಲ್ಲಿ ಮುಂದಿನ ನಂಬರ್ ಕಂಡು ಹಿಡಿಬೇಕಲ್ಲ, ನಾನು ಮತ್ತೆ ಇದಕ್ಕೆ 30 ಸೇರಿಸಿದ್ರೆ ಏನಾಗ್ತೈತಿ 60ಕ್ಕೆ 30 ಸೇರಿಸ್ರಿ ಇಲ್ಲಿ 90 ಆಗ್ತೈತಿ. ಓಕೆ 90 ಒಂದು ನಿಮಿಷ ಇಲ್ಲಿ 90 ಆಗ್ತೈತಿ. ಆನಂತರ ಈಗ ನೆಕ್ಸ್ಟ್ ಕಂಡು ನಾವು. ನೆಕ್ಸ್ಟ್ದಾಗ ಏನಾಗ್ತೈತಿ ಈ 90 ಹೋದ ಮುಂದಿನ ನಂಬರ್ಗೆ ಸೇರಿಸ್ರಿ 120ಕ್ಕೆ 90 ಸೇರಿಸ್ರಿ ಎಷ್ಟು ಆಗ್ತೈತಿ 0 ಬಂತು 9 2 11 ಬರ್ತೈತಿ 210 ಬರತೈತಿ. 210 ಬಂತಿಲ್ಲ ಆನ್ಸರ್ದಾಗ ಐತಿ. ಓಕೆ ಇಷ್ಟ. ಇವು ಯಾವ ಜಲ್ದಿ ಗೊತ್ತಾಗಲಿಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ದಾಗ ಒಂದಿಟ್ಟು ತಲೆ ಓಡಿಸಿ ನೋಡಬೇಕು. ಅವಾಗ ಗೊತ್ತೇನು ಡಿಫ್ರೆನ್ಸ್ ಮೇಲೆ ಡಿಫ್ರೆನ್ಸ್ ತೆಗೆದು ಮತ್ತು ಒಳ್ಳೆ ಡಿಫ್ರೆನ್ಸ್ ತೆಗೆದು ಅವಾಗ ಪಕ್ಕಾ ಆನ್ಸರ್ ಬಂದೇ ಬರ್ತೈತಿ ನೀವು. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ಏನೈತಿ 2 ಅಪೋಸಿಟ್ ಕೇಳೋಣ. ಇವು 3 ಡಯಾಗ್ರಾಮ್ ಕೊಟ್ಟಾನ. ಇಂಥತ್ರ ಈಗ ಎರಡು ಡಯಾಗ್ರಾಮ್ದಾಗ ನಾವು ಕಂಪೇರ್ ಮಾಡ್ಕೊಳ್ಳಿ. ಮೇನ ಯಾವ್ಯಾವ ಸೇಮ್ ಅದಾವ ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ ಇಲ್ಲಿ 2 ಐತಿ. ಇಲ್ಲಿ 2 ಐತಿ. ಆನಂತರ 6 ಐತಿ. ಇಲ್ಲಿ 2 ಐತಿ. ಇಲ್ಲಿ 6 ಐತಿ. 2 ಸೇಮ್ ಅದಾವೆ. ಇಲ್ಲೂ 2 ಸೇಮ್ ಅದಾವೆ. ಹಂಗಾದ್ರೆ ಇದು ಮತ್ತು ಇದು ಅಪೋಸಿಟ್ ಇರ್ತಾವೆ. ಅಂದ್ರೆ ಒಂದಕ್ಕೆ ಅಪೋಸಿಟ್ ಯಾವ್ದೈತಿ, ಒಂದಕ್ಕೆ ಅಪೋಸಿಟ್ 5 ಐತಿ ಅಂದಂಗೆ ಆಯ್ತು. ಇನ್ನು ನೋಡ್ರಿ ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ 5 ಐತಿ. ಇಲ್ಲಿ 2 ಐತಿ. ಹಂಗೆ ಇಲ್ಲಿ 5 ಐತಿ. ಇಲ್ಲಿ 2 ಐತಿ. ಇವೆರಡು ಸೇಮ್ ಅದಾವೆ. ಹಂಗಾದ್ರೆ 6ಕ್ಕೆ ಯಾವ್ದು ಅಪೋಸಿಟ್ ಆಗೈತಿ 4 ಆಗ್ತೈತಿ. ಅಂದ್ರೆ 4ಕ್ಕೆ ಅಪೋಸಿಟ್ 6 ಆಗ್ತೈತಿ. ಇನ್ನು ಉಳಿದದ್ದು ಯಾವುದು 2 ಉಳಿತು. 2ಕ್ಕೆ ಯಾವ್ದು ಅಪೋಸಿಟ್ ಆಗೈತಿ 3 ಆಗ್ತೈತಿ. ಉಳಿತು. ಆನ್ಸರ್ 4ನೇದು ಆಗ್ತೈತಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಥವಂತೂ ಭಾಳ ಈಜಿ ಇರ್ತಾವೆ. ನೋಡಿರಿ ಇದು ಈ ಕಡೆ ಐತಿ. ಆನಂತರ ಈ ಕಡೆ ಬಂದೈತಿ. ಈಗ ಒಂದು ನೋಡ್ರಿ ಡಯಾಗ್ರಾಮ ಹಿಂಗೆ ಬರ್ತೈತೆ. ಫಸ್ಟ್ ಈ ಕಡೆ ಇತ್ತಂದ್ರೆ ಆನಂತರ 45 ಡಿಗ್ರಿ ಬತ್ತು. ಆನಂತರ ಈ ಕಡೆ ಬತ್ತು. ಆನಂತರ ಈ ಕಡೆ ಬರ್ತೈತಿ. ಆನಂತರ ಇಲ್ಲಿ ಬರ್ತೈತಿ. ಹಿಂಗೆ ನೋಡಿ 45 ಡಿಗ್ರಿ 45 ಆಗಂತಲೇ ಮತ್ತು ಸ್ಟೇಟ್ ಬಂತು ತಳಮುಖ. ಆನಂತರ ಮತ್ತೆ ಈ ಕಡೆ 45 ಡಿಗ್ರಿ ಮತ್ತು ಸ್ಟೇಟ್ ಮುಖ ಬರ್ತೈತಿ. ಹಿಂಗೆ ಸ್ಟೇಟ್ ಮುಖ ಇದ್ದದ್ದು ಯಾವುದೈತಿ ಇಲ್ಲಿ ಐತಿ. ಓಕೆ ಇದು ಒಂದೇ ಐತಿ. ಇದು ಯಾವ ಎಲ್ಲ ಕ್ಯಾನ್ಸಲ್ ಆಗ್ತವೆ. ಅದಕ್ಕೆ ಆನ್ಸರ್ 3ನೇದು. ಇಲ್ಲಿ ನೋಡ್ರಿ ಕೈಟ ಕ್ಲಾ ಹಾರ್ಸ. ಇಲ್ಲಿ ನೋಡ್ರಿ ಗಾಳಿಪಟ ಉಗುರ ಅಂತ ಕುದುರೆ. ಇದು ಉಗುರ ಅಂತೂ ಆಗ್ಬೋದು. ಇದು ಪಂಜ ಅಂತ ಆಗ್ತೈತಿ ನೋಡ್ರಿ. ಪಂಜ ಅಂತ ಆಗ್ಬೋದು. ಗಾಳಿಪಟ ಪಂಜದಿಂದ ಏನು ಹಾರ್ತೈತಿ ಕುದುರೆ ಗೊರಸದಿಂದ ಅದನ್ನು ಓಡಿಸ್ಬೇಕಾದ್ರೆ ಗೋರಸ್ ಅಂತ. ಇನ್ನು ಗೊತ್ತಿದ್ರೆ ಅಷ್ಟು ಹಾಕ್ಬೋದು. ಜಿ ಕೆ ಒಳಗೆ ಕ್ವಶನ್ ಬರ್ತಾವೆ ಇವು. ಇಂಥವು ಕ್ವಶನ್ ಜಿ ಕೆ ಗೊತ್ತಿದ್ದರೆ ಅಷ್ಟು ಹಾಕಕ್ಕೆ ಬರ್ತೈತಿ. ಇದಕ್ಕೆ ಗೋರಸ್ ಅಂತ ಆನ್ಸರ್. ಹೂಪ್ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಗೋಸ್ಟ್ ಅಂತಿದೆ. ನಾನು ಗೋಸ್ಟನ್ನು ಏನು ಮಾಡ್ಕೋತೀನಿ G7 ಅಂತ ಬರ್ಕೋತೀನಿ. H8 ಅಂತ ಬರ್ಕೋತೀನಿ. O15 ಅಂತ ಬರ್ಕೋತೀನಿ. S19 ಅಂತ ಬರ್ಕೋತೀನಿ. T20 ಅಂತ ಬರ್ಕೋತೀನಿ. ಅದರದ್ದು ಕೋಡ್ ಏನು ಬರ್ದಾನು J10 C3 R18 N14 W23 ನೋಡ್ರಿ. +3 ಮಾಡ್ಯಾನ. ಇಲ್ಲಿ +3 ಮಾಡ್ಯಾನ. +3 ಅಲ್ಲ ಮೈನಸ್ ಎಷ್ಟೈತೆ ಅಂದರೆ -5 ಮಾಡ್ಯಾನ. ಇಲ್ಲಿ +3 ಮಾಡ್ಯಾನ. ಇಲ್ಲಿ -5 ಮಾಡ್ಯಾನ. ಇಲ್ಲಿ +3 ಮಾಡ್ಯಾನ. ಓಕೆ ಫಸ್ಟಿಗೆ +3 ಆನಂತರ -5. ಇಲ್ಲಿ ನೋಡಿರಿ ಇವ್ರೊಳಗೆ ಯಾವ್ಯಾವ ಸೇಮ್ ಅದಾವೆ ಯಾವ್ಯಾವ ನಮ್ಗೆ ಇಲ್ಲಿ ಯು ಐತಿ. ಇಲ್ಲಿ ಯು ಐತಿ. ಓಕೆ ಇವು ಎರಡು ಕಂಡು ಹಿಡಿದ್ರು ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಫಸ್ಟ್ದು 2 ಕಂಡು ಹಿಡಿದ್ನು. ಫಸ್ಟ್ದು 2 ಕಂಡು ಹಿಡಿದು ಎತ್ತರದ ಕಂಡು ಹಿಡಬೇಕು. ರೈಫಲ್ದು ಕಂಡು ಹಿಡಬೇಕು. ನಾವು ರೈಫಲ್ದು ಕಂಡು ಹಿಡಿಬೇಕಂದ್ರೆ R5 ಕಂಡು ಹಿಡಿನು. R18 18ಕ್ಕೆ +3 ಮಾಡಿರಿ 21 ಆಗ್ತೈತಿ. 21 ಅಂದ್ರೆ ಯು ಬರ್ತೈತಿ. ಅಂದ್ರೆ ಫಸ್ಟ್ ಅಕ್ಷರ ನಮಗೆ ಯು ಬರ್ತೈತಿ. ಇಲ್ಲೂ ಐತಿ. ಇಲ್ಲೂ ಐತಿ. ಆನಂತರ 5 ಕಂಡು ಹಿಡ್ರಿ. I ಅಂದ್ರೆ 9 -5 ಮಾಡಿರಿ. ಇವಾಗ 4 ಬರ್ತೈತಿ. 4 ಅಂದ್ರೆ ಡಿ ಅಂತಂಗೆ ಅರ್ಥ. ಡಿ 4 ಅಂತಲೇ ಡಿ ಅಂದರೆ ಇಲ್ಲಿ ಯು ಆಗಂತಲೇ ಡಿ ಬರ್ಬೇಕು. ಅದು 1ನೇದು ಆನ್ಸರ್ ಆಗುತ್ತೆ. ಇಷ್ಟ. ಇದ್ರ ಮೇಲೆ ನೀವು ಮುಂದೆ ಕನ್ಫರ್ಮ್ ಆಗಿ ಕಂಡು ಹಿಡಿಬೇಕಂದ್ರೆ ನೀವು ಪೂರ್ತಿ ಕಂಡು ಹಿಡಿಬೋದು. ಇಲ್ಲಿ ನೋಡಿರಿ ಪೂರ್ತಿ ತೋರಿಸ್ತೀನಿ ನಿಮಗೆ. RIFLE. ಓಕೆ R18 ಇಲ್ಲಿ ಎಷ್ಟು ಬಂತು ಯು ಬತ್ತು ಡಿ ಬತ್ತು. ಎಫ್ಗೆ ಎಫ್ ಅಂದ್ರೆ 6ಕ್ಕೆ +3 ಮಾಡಿರಿ. 6 +3 ಅಂದ್ರೆ I ಬರ್ತೈತಿ. I ಏನಂತಲಿ ಎಲ್ಗೆ -L12 ಅಂದ್ರೆ -5 ಮಾಡಿರಿ. 12ದಾಗ 5 ತೆಗೆದ್ರೆ 7 ಬರ್ತೈತಿ. ಜಿ ಬಂತು G7. ಈ ಪೈಗೆ +3 ಮಾಡಿರಿ. H8 ಬರ್ತೈತಿ. ಆಯಿತು ನಾವು ಕಂಡು ಹಿಡಿದಿದ್ದು ನಾನು ಡೈರೆಕ್ಟ್ ಹಾಕಿದ್ನಲ್ಲ ಹಂಗೆ.
ನೀವು ಯಾವ ಕನ್ಫರ್ಮ್ ಆಗಿ ಗೊತ್ತಾತಂದ್ರೆ ಪಟ್ನ ಹಾಕಿ ಮುಂದೆ ಹೋಗ್ಬಿಡೋದು, ಟೈಮ್ ಸೇವ್ ಮಾಡೋಕೆ ಟ್ರೈ ಮಾಡೋದು. ಇಲ್ಲಿ ನೋಡ್ರಿ PAE ಅಂತ ಇದೆ, PAE ಐತೆ, HCQ ಅಂತ ಐತೆ. ಓಕೆ, ಇದನ್ನೇನು ಮಾಡಬೇಕು, ಇಲ್ಲಿ ನೋಡ್ರಿ ಪಿದಿಂದ ಕ್ಯೂಗೆ ಹೋಗ್ಯಾನು, ಇದಿಂದ Hಗೆ ಹೋಗ್ಯಾನು, ಎದಿಂದ ಸಿಗೆ ಬಂದಾನು. ಇಲ್ಲಿ ನೋಡ್ರಿ ಪಿದಿಂದ ಕ್ಯೂಗೆ ಹೋಗುವಾಗ ಎಷ್ಟು ಹೆಚ್ಚು ಮಾಡಿದ, P16 Q17, ಅದಕ್ಕಾಗಿ +1 ಮಾಡಿದ. ಆನಂತರ ಎದಿಂದ ಸಿ ಹೋಗ್ಬೇಕಾದ್ರೆ +2 ಮಾಡಿದ. ಆನಂತರ ಇದಿಂದ H ಬರ್ಬೇಕಾದ್ರೆ +3 ಮಾಡಿದ. ಓಕೆ, ನಾನು ಏನು ಮಾಡ್ಕೋತೀನಿ, ಇದನ್ನು ಎನ್ ಮೊದಲು ತೊಗೋತೀನಿ. ಎನ್ನಕ್ಕೆ ನಾನು ಏನು ಮಾಡ್ತೀನಿ, ಈಗ ಉಲ್ಟಾ ಬರ್ಕೊಂಡು ಎನ್ನನ್ನು +3 ಮಾಡ್ರಿ. ಎನ್ಗೆ +3 ಅಂದರೆ 4 ಐತಿ, 14 ಐತಿ. 14 +3 ಅಂದರೆ ಕ್ಯೂ ಬರ್ಬೇಕು. ಫಸ್ಟ್ ಕ್ಯೂ ಬರೋದಕ್ಕೆ ಒಂದೇದ ಕ್ಯೂ ಐತಿ, ಉಳಿದದ್ದು ಯಾವ ಕ್ಯೂನ ಇಲ್ಲಿ ಮುಂದೆ ಹೋಗಿಬಿಡ್ಬೋದು. ನೀವು ಗೊತ್ತಾದ್ರೆ ಪಕ್ಕ ಗೊತ್ತಾಗ್ತದಂದ್ರೆ ಮುಂದೆ ಹೋಗ್ಬೋದು, ಬಟ್ ಪೂರ್ತಿ ಮಾಡಿ ನೋಡ್ರಿ. ಫಸ್ಟಕ್ಕೆ ಕ್ಯೂ ಬರ್ಬೇಕು, ಅದನ್ನು ಕ್ಯೂ ಬರ್ಕೊಂಡು ಆನಂತರ ಡಿಗೆ 2 ಸೇರಿಸ್ಬೇಕು. ಡಿ ಅಂದರೆ 4ಕ್ಕೆ 2 ಸೇರಿಸಿದ್ರೆ 6 ಅಂದರೆ ಎಪ್ಪಕ್ಕೆ +1 ಮಾಡ್ಬೇಕು. ಯಾಕಂದ್ರೆ +1 ಮಾಡ್ಬೇಕು ಎಪ್ಪಕ್ಕೆ. ಇಲ್ಲಿ ಪಿದಿಂದ ಕ್ಯೂಗೆ ಬಂದ ಹೋಗೈತಿಲ್ಲ, ಹಂಗಾಗಿ +1 ಮಾಡ್ಬೇಕು. F6 G7 ಇಷ್ಟ ಬರ್ಬೇಕು. QFG ಅದ ಬಂದೈತೆ ಆನ್ಸರ್. ಈಗ 14ನೇ ಕ್ವಶನ್ ನೋಡ್ರಿ. ಕ್ಯೂದಿಂದ ಎಸ್ ಹೋಗ್ಯಾನ ಅಂದ್ರೆ +2 ಮಾಡ್ಯಾನ. ಎಸ್ದಿಂದ ಯುಗೆ ಹೋಗ್ಯಾನ ಅಂದ್ರೆ +2 ಮಾಡ್ಯಾನ. S19 U21 +2 ಮಾಡ್ಯಾನ. ಈಗ ಇಲ್ಲೂ +2 ಮಾಡಿರಿ, ಎಷ್ಟು ಬರ್ತೈತಿ, W ಬರ್ತೈತಿ. ಈಗ ನಾವು ಎರಡನೇದು ಕಂಡು ಹಿಡಿದ್ರೆ ಗೊತ್ತಾಗ್ಬಿಡ್ತೈತಿ. ಇಲ್ಲಿ W ಐತಿ, 2 ಜಾಗದಾಗ ಇವೆರಡು ಹಾದು ನೋಡ್ರಿ. ಮೇಲಿಂದ ಈಗ ಜೆದಿಂದ Hಗೆ ಹೋಗ್ಬೇಕು. ನಾವು ಜೆದಿಂದ H ಬರ್ಬೇಕು. ಜೆ ಎಷ್ಟೈತಿ, 10 ಐತಿ. 10ದಿಂದ H ಬರ್ಬೇಕಾದ್ರೆ -2 ಆಗ್ತೈತಿ. H ಅಂದರೆ 8, ಇಲ್ಲಿ -2 ಆಯ್ತು. ಇಲ್ಲಿಂದ ಇಲ್ಲಿ ಬರ್ಬೇಕು, ಮತ್ತೆ ಇಲ್ಲಿ -2 ಆಗ್ತೈತಿ. ಮತ್ತು ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನಾನು ಮತ್ತೆ -2 ಮಾಡ್ತೀನಿ. ಎಪ್ಪದಿಂದ -2 ಮಾಡಿದ್ರೆ 4 ಬರ್ತೈತಿ. -2 ಅಂದರೆ 4 ಬರ್ತೈತಿ. 4 ಅಂದ್ರೆ F6ದಾಗ -2 ಕಳೆದ್ರೆ 4 ಬರ್ತೈತಿ. 4 ಅಂದರೆ ಡಿ ಬರ್ತೈತಿ. ಅದಕ್ಕಾಗಿ ಇಲ್ಲಿ ಡಿ ಐತಿ. ಇದು 1ನೇದು ಕ್ಯಾನ್ಸಲ್ ಆಯ್ತು, ಅದಕ್ಕಾಗಿ ಆನ್ಸರ್ 4ನೇದು. ಈಗ ನೋಡ್ರಿ, ಇವು ಮಿರರ್ ಇಮೇಜೇ ಭಾಳ ಈಜಿ ಇರ್ತಾವೆ. ಕಣ್ಣಲ್ಲಿ ನೋಡ್ಪಟ್ಟಿಗೆ ಹಾಕಿ ಬಿಡ್ಬೋದು. 10 ಸೆಕೆಂಡ್ ಭಾಳ ಅದ. ಇದಕ್ಕೆ ಕೆ ಉಲ್ಟಾ ಬರ್ತೈತಿ, ಇಲ್ಲೂ ಕೆ ಐತಿ, ಇಲ್ಲಿ ಜಿ ಐತಿ, ತಪ್ಪಾತು. ಇಲ್ಲಿ ಬರ್ತೈತಿ, ಇಲ್ಲಿ ಬರ್ತೈತಿ, ಸೇಮ್ ಐತಿ. ಇಲ್ಲಿ W ನೋಡ್ರಿ, W ಚೇಂಜ್ ಆಗಂಗಿಲ್ಲ. ಮಿರರ್ ಇಮೇಜ್ದಾಗ ಹೆಂಗಿರ್ತೈತಿ ಹಂಗೆ ಇರ್ತೈತಿ. ಇದು UV ಚೇಂಜ್ ಆಗಂಗಿಲ್ಲ. UV ಹೆಂಗಿರ್ತೈತಿ ಹಂಗೆ ಇರ್ತೈತಿ, ಸೇಮ ಕಾಣ್ತಾವೆ. ಹಂಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ W ಐತಿ, ಇಲ್ಲಂತೂ ಇಲ್ಲವೇ ಇಲ್ಲ. ಇದು ಉಲ್ಟಾ ಆಗೈತಿ, M ಆಗೈತಿ, ಇದು ತಪ್ಪಾತು. ಇಲ್ಲಿ ನೋಡ್ರಿ, ಇದು W ಐತಿ, ಕರೆಕ್ಟ್ ಐತಿ. U ಸೇಮ್ ಇರ್ಬೇಕು, ಬಟ್ ಇಲ್ಲಿ ಏನು ಮಾಡ್ಯಾನು, ಉಲ್ಟಾ ಮಾಡ್ಯಾನ, ಹಿಂಗೆ ಉಲ್ಟಾ ಮಾಡ್ಯಾನ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. ಆನ್ಸರ್ ನಮ್ಗೆ ಯಾವುದು ಬರ್ತೈತಿ, ಇದು 1ನೇದು ಆನ್ಸರ್ ಆಗ್ತೈತಿ. ಮುಗೀತು. ಇಲ್ಲಿ ನೋಡ್ರಿ, ಇಂಥವ ಸ್ಲೋಲಿ ಅಂತ ಐತಿ ನೋಡ್ರಿ. ಸ್ಲೋಲಿ S19, L12, O15, W23, L12, 25. ಈಗ ನೋಡ್ರಿ, ಅದರದ್ದು ಕೋಡ್ ವರ್ಡ್ ಏನು ಬರ್ದಾನು, T20, M13, N14. ಓಕೆ, ಈಗ ನೋಡಿರಿ, +1 ಎಲ್ಲಾದರೂ +1 ಆಗೈತೆ ಅನ್ಸೈತಿ. 23, 24, 23, 13 ಇದು 13, ಅನಂತರ 26 ಎಲ್ಲಾದರೂ +1 ಆಗೈತೆ. ಹಂಗಾದ್ರೆ ನಾವು ಇದ್ರಾಗೂ +1 ಮಾಡೋಣ. ಬೋರಿಂಗ್ ಒಳಗೆ +1 ಮಾಡೋಣ. ಬಿಗೆ 1 ಸೇರಿಸಿದ್ರೆ ಸಿ ಆಗ್ತೈತಿ. O15, P16, CP ಬರ್ಬೇಕು. CP ಎಲ್ಲೈತಿ, ಇಲ್ಲೈತಿ. ಎಲ್ಲ CN ಐತಿ. ಓಕೆ, ಆನ್ಸರ್ ಇದೆ. ಮುಗೀತು. ಇವು ಅಂತೂ ಭಾಳ ಈಜಿ ಇರ್ತಾವೆ ಕ್ವಶನ್. ಇದನ್ನು ಸ್ವಲ್ಪ ಕಣ್ಣಾಡಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಎಲಿಮಿನೇಷನ್ ಮಾಡೋಕೆ ಟ್ರೈ ಮಾಡಿರಿ ಭಾಳಷ್ಟು. ಇಲ್ಲಿ ಸ್ಟೇಟ್ ಗೆರೆ ಐತಿ, ಹಿಂಗೆ ಮೇಲೆ ಹೋಗೈತಿ. ಹಂಗೆ ಇಲ್ಲಿ ಸ್ಟೇಟ್ ಗೆರೆ ಐತಿ. ಬಟ್ ಇದು ಡಯಾಗ್ರಾಮ್ ಹಿಂಗೆ ಬಂದೈತಿ. ಇದು ಭಾಳ ಇಲ್ಲಿ ವಂಕ್ ಆಗೈತಿ. ಇಲ್ಲಿ ಇದು ಭಾಳ ವಂಕ್ ಆಗೈತಿ, ಬಟ್ ಇದು ಸ್ವಲ್ಪ ಹೆಂಗೆ ವಂಕ್ ಐತಿ. ಮತ್ತು ಇದೊಂದು ಪಾರ್ಟ ಇಲ್ಲಿಲ್ಲ, ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ ನೋಡ್ರಿ, ಈ ಡಯಾಗ್ರಾಮ್ ತೊಗೊಳ್ರಿ, 3ನೇದು. ಇಲ್ಲಿ ನೋಡ್ರಿ, ಇಲ್ಲಿ 3ನೇದ್ರಾಗ ನೋಡ್ರಿ ಏನಾಗೈತಿ, ಇಲ್ಲಿ ಹಿಂಗೆ ಬಂದೈತೆ ತೆಳಗೆ. ಬಟ್ ಇಲ್ಲಿ ರೌಂಡ್ ಗೆರಿದಾವೆ, ಕರ್ವ್ ಗೆರಿದಾವೆ, ಇಲ್ಲಿ ಉದ್ದ ಗೆರಿದಾವೆ. ಅಂದರೆ ಇದು ಬರೋಂಗಿಲ್ಲ. ಇಂಥದ್ದು ಎಲ್ಲಿ ಐತೇನ್ರಿ, ಡಬಲ್ ಇದ್ದದ್ದು ಇಲ್ಲಿ ಎಲ್ಲೂ ಇಲ್ಲ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗೈತಿ. ಇದು ಆನ್ಸರ್ ಕರೆಕ್ಟ್ ಆಗ್ತೈತಿ. ಹಿಂಗೆ ನೋಡ್ರಿ, ಎಲ್ಲಿ ಬರ್ತೈತಿ ಅಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಗೆರೆ ಬಂದೈತಿ, ಹಿಂಗೆ ಬಂದೈತಿ, ಹಿಂಗೆ ಬಂದು ಕೂಡೈತಿ. ಆನಂತರ ಇಲ್ಲೊಂದು ಸ್ವಲ್ಪ ಗೆರೆ ಬಂದೈತಿ, ಹಂಗೆ ಬಂದೈತಿ. ಇಲ್ಲಿ ಇದು ಪಾರ್ಟ್ ಅಂದರೆ ಇಷ್ಟು ಪಾರ್ಟನ್ನು ನಾವು ಇಲ್ಲಿ ಎಂಬೆಡ್ ಆಗೈತೆ ಅಂತ. ಈಗ ಆನ್ಸರ್ 2ನೇದಾಗ್ತೈತಿ. ಈಗ 18ನೇ ಕ್ವಶನ್ ನೋಡೋಣ.
ಇವತ್ತನ್ನ ಡಿಫ್ರೆನ್ಸ್ ತೆಗಿಬೇಕು ನೀವು. ಡಿಫ್ರೆನ್ಸ್ ಎಷ್ಟು ಜಲ್ದಿ ತೆಗಿತೀರಿ ಅಷ್ಟು ನಿಮಗೆ ಜಲ್ದಿ ಗೊತ್ತಾಗುತ್ತೆ. 2498 ಈಗ 6 ಬಿಟ್ಬಿಟ್ರಿ, ಮೇಲಿನ ಇದನ್ನು ಬಿಟ್ಬಿಟ್ರಿ. 2498 ನೋಡ್ರಿ. 2498 ನನಗೆ ಎಷ್ಟು ಬೇಕು? 1874 ತೆಗಿಬೇಕು. 8 4 ತೆಗೆದ್ರೆ 4 ಉಳಿತು, 9 7 ತೆಗೆದ್ರೆ 2 ಉಳಿತು, 14 8 ತೆಗಿರಿ 6 ಉಳಿತೈತಿ. ಇಲ್ಲಿ ಒಂದು ಕೈಲಾಗ ಕೊಟ್ಟಿರ್ತೀರಿ, ಹೋಗಿಬಿಡ್ತೈತಿ. 624 ಬಂತು. ಇದ್ರ ಗ್ಯಾಪ್ ಎಷ್ಟು ಬಂತು? 624 ಬಂತು. ಈಗ ನೆಕ್ಸ್ಟ್ ಎಷ್ಟು ಐತೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿಯೂ ನೆಕ್ಸ್ಟ್ ಎಷ್ಟು ಐತೆ ಗೊತ್ತಿಲ್ಲ. ಈಗ ಇದ್ರದ್ದು ಗ್ಯಾಪ್ ತೆಗೀರಿ. ಈಗ 644 38 ತೆಗೀರಿ. 38 ತೆಗಿಬೇಕಾದ್ರೆ ನಾನು ಏನು ಮಾಡ್ತೀನಿ, ಮೊದಲ 40 ತೆಗಿತೀನಿ. ಇದ್ರು 640 40 ತೆಗಿತೀನಿ. ನಮಗೆ ಎಷ್ಟು ಉಳಿತೈತಿ? 604 ಉಳಿತೈತಿ. ಬಟ್ ನಾನು 2 ಹೆಚ್ಚಿಗೆ ತೆಗೆದೇನೆ. ಇಲ್ಲಿ 38 ತೆಗಿಬೇಕು, ಬಟ್ 2 ಹೆಚ್ಚಿಗೆ ತೆಗೆದೇನೆ. ಅದನ್ನು ನಾನು 2ಕ್ಕೆ ಕೂಡಿಸ್ತೀನಿ. ಅದಕ್ಕೆ ಅವಾಗ ಏನಾಯ್ತು? 606 ಆಗ್ತೈತಿ. ಇದ್ರ ಗ್ಯಾಪ್ ಎಷ್ಟು ಬಂತು? 606 ಬಂತು. ಈಗ ನೋಡಿರಿ, ಇಲ್ಲಿ ಏನು ಅನ್ಸಾಯ್ತು ನಿನಗೆ? ನಮಗೆ 6 ಬಗ್ಗೆ ನಡೆ ಆಯ್ತು ನೋಡ್ರಿ. 6 4 24 ಐತಿ. ಇಲ್ಲಿ 6 3 18 ಬರ್ಬೇಕಾ? 6 2 12 ಬರ್ಬೇಕಾ? ಅಂದರೆ ಇಲ್ಲಿ 618 ಬಂತು. ಇಲ್ಲಿ 612 ಬಂತು. 606 ಬಂತು. ಅಂದ್ರೆ 6 ಕಡಿಮೆ ಹಾಕೋದು ಬರತೈತಿದ್ರು. ಇಲ್ಲೂ ನೋಡ್ರಿ, ಇಲ್ಲಿ ಎಷ್ಟು ಬರತೈತಿ? 38 ಈಗ 0 0 ಬರ್ತಾವೆ ಅಂದಾಗ ಇಲ್ಲಿ 2 0ನ ಬರ್ತವೆ. 0 ಬರ್ತಾವೆ ಅಂದರೆ 600 ಬರ್ಬೇಕು. ಇಲ್ಲಿ ಪಕ್ಕ 600 ಬರ್ತೈತಿ. ಇಲ್ಲಿ 600 ಬರ್ತೈತಿ. ಅದಕ್ಕಾಗಿ ನಾವು 6 ಬಗ್ಗೆ ನಡೆ ಆಯ್ತು. ನಾನು ಏನು ಮಾಡ್ತೀನಿ, ಇಲ್ಲಿ 18 ಬರತ್ತಲ್ಲ, ಈ 18ನ್ನು ಇದಕ್ಕೆ ಸೇರಿಸ್ತೀನಿ, ಮೈನಸ್ ಮಾಡ್ತೀನಿ. 618ನ್ನು ಮೈನಸ್ ಮಾಡ್ತೀನಿ. 618ನ್ನು ಮೈನಸ್ ಮಾಡ್ಬೇಕು ನಾವು. 618 ಮೈನಸ್ ಮಾಡಿರಿ ಏನಾಗ್ತೈತಿ? ಇಲ್ಲಿ ನೋಡ್ರಿ, ಎದ್ರಾಗ 618 ಮೈನಸ್ ಮಾಡಬೇಕು. 61,874 618 ಮೈನಸ್ ಮಾಡಿರಿ. ಅವಾಗ ಏನಾಗ್ತೈತಿ? 14 8 ಹೋದ್ರೆ 6 ಬಂತು. 7 2 ಹೋದ್ರೆ 5 ಬಂತು. 8 6 ಹೋದ್ರೆ 256. 256 ಎಲ್ಲೈತಿ? ಇಲ್ಲೈತಿ. ಇಲ್ಲಿಲ್ಲ. ಓಕೆ, ಇವೆಲ್ಲ ಕ್ಯಾನ್ಸಲ್. ಅದು ಆನ್ಸರ್ ಇದೆ. ಇಷ್ಟ ಇರ್ತೈತಿ, ಭಾಳ ಏನು ಟಫ್ ಇರೋಂಗಿಲ್ಲ. ಒಟ್ಟು ಕೊಡ್ಸೋದು ಕಳೆಯೋದು ಭಾಳ ಮಾಡೋಕೆ ಜಲ್ದಿ ಬರ್ಬೇಕು. ಇಲ್ಲಿ ನೋಡ್ರಿ, ಇದು ಇಂಥ ಕ್ವಶನ್ನ ಜಲ್ದಿ ಫಸ್ಟಿಗೆ ಮಾಡೋಕೆ ಹೋಗ್ಬೇಡ್ರಿ. ಜಲ್ದಿ ಹತ್ತಂಗಿಲ್ಲ. ಇವಕ್ಕೆ ಎನಾಲಜಿ ಅಂತ ಕರೀತಾರೆ. ಯಾರಿಗೂ ಆದರೂ ಹತ್ತಂಗಿಲ್ಲ ಜಲ್ದಿ. ಲಾಸ್ಟ್ ಮೂಮೆಂಟಿಗೆ ಬಿಡ್ಸೋಕೆ ಟ್ರೈ ಮಾಡಿರಿ ಇಂಥ ಕ್ವಶನನ್ನು. ಗೊತ್ತಾಯ್ತು ಬಿಡಿಸ್ರಿ, ಗೊತ್ತಾಗಲಿಲ್ಲ ಇಲ್ಲ. ಭಾಳ ಅಂದರೆ 30 ಸೆಕೆಂಡ್ ಟೈಮ್ ಕೊಡೋದು. ಆನಂತರ ಬಿಡ್ಸೋಕೆ ಬರಲಿಲ್ಲ ಅಂದರೆ ಬಿಟ್ಟು ಮಾರ್ಕ್ ರಿವ್ಯೂ ಹಾಕೋದು, ಮುಂದೆ ಹೋಗಿಬಿಡೋದು. ಎಷ್ಟು ಕ್ವಶನ್ ಹೆಚ್ಚಿಗೆ ಮಾಡ್ತಾರೆ ಅಷ್ಟು ನಿಮಗೆ ಬೆನಿಫಿಟ್ ಸಿಗ್ತೈತಿ. ಇಲ್ಲಿ ನೋಡ್ರಿ, ನಾನು ಏನು ಮಾಡ್ತೀನಿ, ಇಲ್ಲಿ 11:78 ಐತಿ. 11:78 ಆಗ್ಬೇಕು. 11 11 × 7 77 ಆಗೈತಿ. ಮತ್ತು 15 ಹೆಂಗೆ ಬರೈತಿ ಗೊತ್ತಾಗ್ತಾ ಇಲ್ಲ. ಓಕೆ, ಇಲ್ಲಿ 78 ಬರ್ಬೇಕಲ್ಲ ನಮ್ಗೆ. ಓಕೆ, ಇದನ್ನು ಕೂಡಿಸಿರಿ ನೋಡೋಣ. ಇದನ್ನ ಕೂಡಿಸಿರಿ ಎಷ್ಟಾಗೈತಿ? 11 + 15. 15ಕ್ಕೆ 1 ಸೇರಿಸ್ರಿ 16 ಆಯ್ತು. 16ಕ್ಕೆ 1 10 ಸೇರಿಸ್ರಿ 26 ಆಯ್ತು. ನಂಗೆ 26 ಬರ್ತೈತಿ. 26ರಿಂದ 78ಕ್ಕೆ ಹೋಗ್ಬೇಕು ನಾನು. ಓಕೆ, 6 3 18. 26 × 3 ಮಾಡಿರಿ, 78 ಆಯ್ತು. ಓಕೆ ನೋಡ್ರಿ, 3 2 6 3 6 12 3 6 18 ಅಂದರೆ 78 ಆಗೈತೆ. ಓಕೆ, ಇದು 78 ಬರೈತೆ. ಅಂದ್ರೆ ನಾವು ಇವೆರಡು ಇದನ್ನು ತಾಳೆ ಮಾಡಿ ನೋಡ್ರಿ. ನಾನು 12 + 18 ಮಾಡ್ತೀನಿ. ಅವಾಗ ಎಷ್ಟಾಗೈತಿ? 18ಕ್ಕೆ 2 ಸೇರಿಸ್ರಿ 20 ಆಗೈತಿ. 20ಕ್ಕೆ 10 ಸೇರಿಸ್ರಿ 30 ಆಗ್ತೈತಿ. ಓಕೆ, 30ಕ್ಕೆ 3 ಮಾಡಿರಿ ಇಂಟು, ಆವಾಗ 90 ಬರೈತಿ. ಓಕೆ, ಇದು ಫಾಲೋ ಆಗೈತೆ ನನಗೆ. ಈಗ ಭಾಳ ಈಸಿಯಾಗಿ ಮಾತಾಡೋ ಒಂದು ಹೆಂಗೆ ಮಾಡೋದು ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಇಲ್ಲಿ 2 ಐತಿ, ಇಲ್ಲಿ 7 ಐತಿ. ಇದನ್ನು ನಾವು ಕಂಡುಹಿಡ್ಬೇಕು ಪಟ್ಟ. ಟೈಮ್ ಸೇವ್ ಮಾಡೋದು ಹೆಂಗಂದ್ರೆ, ಇಲ್ಲಿ 2 ಐತಿ, 7 ಐತಿ. 7 2 ಸೇರಿಸ್ರೆ 9 ಆಯ್ತು. 9 ಆಯ್ತು. ಬಿಡಿಸಿ ತಂದಾಗ 9 ಬರ್ತೈತಿ. ಆ 9ಕ್ಕೆ 3 ಇಂಟು ಮಾಡ್ಬೇಕು ನಾವು. 3 ಇಂಟು ಮಾಡಿದ್ರೆ 9 3 ಎಷ್ಟು? 18. 18 ಇದು ಬಿಡಿಸಿ ತಂದಾಗ ವ್ಯಾಲ್ಯೂ ಐತಿ. ಈ ಬಿಡಿಸಿ ತಂದಾಗ 18 ಬರ್ಬೇಕು, 8 ಬರ್ಬೇಕು. ಬಟ್ ಇಲ್ಲಿ 9 ಐತಿ ಇದು ಬಿಡಿಸಿ ತಂದಾಗ. ಅಂದರೆ ಇದು ಕ್ಯಾನ್ಸಲ್ ಆಯ್ತು. ಈಗ 1 ಮತ್ತು 9 ಸೇರಿಸ್ರಿ 0 ಬರ್ತೈತಿ ಬಿಡಿಸಿ ತಂದಾಗ. ಅಂದರೆ 9 1 10 ಆಗ್ತೈತಿ. ಒಂದು ಕೈಲ ಬೇರೆ ಮುಂದಿನ ಅಂಕಿಗೆ ಹೋಗ್ತೈತಿ, ಅದಕ್ಕೆ 0 ಬರ್ತೈತಿ. 0ಕ್ಕೆ ಎನಿ ವ್ಯಾಲ್ಯೂ 0 3 ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರ್ಬೇಕು ನಮಗೆ. ಲಾಸ್ಟಕ್ಕೆ ಬಿಡಿಸಿ ತಂದಾಗ 0 ಬರ್ಬೇಕು. ಇಲ್ಲಿ ಏನೈತಿ? 1 ಐತಿ. ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. 3ರಿಂದ 9ಕ್ಕೆ ಹೋಗ್ರಿ. 3 9 ಸೇರಿಸ್ರಿ. 9 3 ಎಷ್ಟು? 12 ಆಗ್ತೈತಿ. 12 ಅಂದ್ರೆ ಇದು 2 ಬಂತು. 2ಕ್ಕೆ 2 ಇಂಟು 3 ಮಾಡಿರಿ, ಆವಾಗ 6 ಬರ್ಬೇಕು. ಇಲ್ಲಿ ಬಿಡಿಸಿ ತಂದಾಗ 6 ಐತಿ. ಓಕೆ, ಇದು ಆಗೋ ಚಾನ್ಸಸ್ ಐತಿ ಕರೆಕ್ಟ್. ಆನಂತರ ಇಲ್ಲಿ ನೋಡಿರಿ, 7 ಮತ್ತು 0 ಐತಿ. 7 ಮತ್ತು 0, 7ಕ್ಕೆ 0 ಸೇರಿಸ್ರೆ 7 + 0 ಅಂದರೆ
7 ಆಗ್ತೈತಿ. ಅದಕ್ಕೆ 3 ಮಲ್ಟಿಪ್ಲೈ ಮಾಡಿರಿ. 7 3 21 ಅಂದ್ರೆ ಬಿಡಿಸಿ ತಂದಾಗ 1 ಬರ್ಬೇಕು. ಇಲ್ಲಿ ಏನು ಕೊಟ್ಟಾನ 4 ಕೊಟ್ಟಾನ, ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗ್ತೈತಿ. ಇಷ್ಟ ಆನ್ಸರ್ ಅಂದ್ರೆ ನಮ್ಗೆ 3ನೇದು ಕರೆಕ್ಟ್ ಐತಿ ಅನ್ನಂಗೆ ಅರ್ಥ. ಈಗ ನಿಮ್ಗೆ ಪಕ್ಕ ಕರೆಕ್ಟ್ ಐತಿ ಇಲ್ಲ ತಿಳಿಸ್ತೀನಿ ನೋಡಿರಿ. 13ಕ್ಕೆ 19 ಸೇರಿಸ್ರಿ. ಇಲ್ಲಿ 3ರಾಗಿಂದ 1 ತೆಗೆದ 20 ಆಗ್ತೈತಿ. 20 ಇಲ್ಲಿ 12 ಉಳಿತೈತಿ. 20 + 12 ಅಂದ್ರೆ 32 ಆಯ್ತು. ಈ 32ಕ್ಕೆ ನಾನು ಇಂಟು ಮಾಡ್ತೇನೆ. ಎಷ್ಟರಲ್ಲಿ 3ರಲ್ಲಿ ಇಂಟು ಮಾಡ್ತೇನೆ. ನಂದು ಇಂಟು ಮಾಡೋ ಟೆಕ್ನಿಕ್ ಬೇರೆ ಇರ್ತೈತಿ ನೋಡಿರಿ. ನಾವು ಇವೆಲ್ಲ ಶಾರ್ಟ್ಕಟ್ ಹೆಂಗೆ ಬೆಳಿತಾವೆ ಅಂದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅದ್ರ ಮೇಲೆ ಬೆಳಿತಾವೆ. ನಾವು ಇಂಟು ಯಾವಾಗಲೂ ನಿಮ್ಮ ಮುಂದಿನ ಸ್ಲೈಡ್ ಈಗ ಇಲ್ಲೇ ತಿಳಿಸ್ತೀನಿ ರೀ. ಆಮೇಲೆ ಈ 3 3 9 ನಾನು 3 3 9 ಅಂತ ಇಲ್ಲಿ ಬರ್ಕೋತೀನಿ. 2 ಜಾಗದಾಗ 0 ಬರ್ಕೋತೀನಿ. ಇನ್ನು 3 2 6 ಇಲ್ಲಿ ಕೆಳಗೆ ಬರ್ಕೋತೀನಿ. ಓಕೆ, 96 ಆತಿಲ್ಲ ಆನ್ಸರ್. ನಮ್ಗೆ ಅದು ಬಂದೈತಿ. ಇಲ್ಲಿ 96 ಬಂದೈತಿ. ಓಕೆ, ಈಗ ನಿಮ್ಗೆ ಅಳಿಸಿ ತೋರಿಸ್ತೀನಿ ನೀವು ಹೆಂಗೆ ಅದು ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ಕೋಬೇಕಂತಂದ. ಇಲ್ಲಿ ನೋಡಿರಿ ಮಲ್ಟಿಪ್ಲಿಕೇಶನ್ ಹೆಂಗೆ ಬರ್ತಾವೆ ಅಂತಂದ್ರೆ, ಯಾವುದೋ ಮಗ್ಗಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ನಾವು ಹೆಂಗೆ ಕಲ್ತಿರ್ತೀವಿ 124 ಅಂತ ತಿಳ್ಕೊರಿ. ಅದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ 15ರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು. ನಾವು ಹೆಂಗೆ ಕಲ್ತಿರ್ತೀವಿ 15 4 60 ಇಲ್ಲಿ ಬರ್ಕೋಬೇಕು. 15 2 30 + 6 36 ಹಿಂಗೆ 30 15 1 15 3 19 ಅಂತ ಹಿಂಗೆ ಬರ್ಕೋತೀವಿ. ಬಟ್ ನಮ್ಮ ಮೆಥಡ್ನಾಗ ನಾ ಹೆಂಗೆ ಯೂಸ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ 124 ಹಂಗೆ ಬರ್ಕೋತೀನಿ. ನಾನು 15 ಇಲ್ಲಿ ಬರ್ತೇವೆ. 15 ಮಗಿ ಬರ್ತಿತ್ತಂದ್ರೆ ನಾನು ಇಲ್ಲಿಂದ ಹೋಗಂಗಿಲ್ಲ, ಈ ಸೈಡಿಂದ ಹೋಗಂಗಿಲ್ಲ, ಈ ಕಡೆಯಿಂದ ಈ ಕಡೆ ಬರ್ತೀನಿ. ಭಾಳ ಜಲ್ದಿಯಾಗಿ ಕಂಡುಹಿಡ್ಬೋದು. ಯಾಕಂತಂದ್ರೆ ಅದು ಭಾಳ ಸ್ಪೀಡಾಗಿ ಮಾಡ್ಬೋದು ನಾವು ಲೆಕ್ಕ. 15 ಒಂದರಲ್ಲೇ ಅಷ್ಟೇ 15 ಹಂಗೆ ಬರ್ಕೋತೀನಿ. ಇವು 2 ಅದಾವಲ್ಲ, ಇವು 2 0ನ ತಳಗೆ ಇಲ್ಲಿ ಮುಂದೆ ಇಟ್ಕೋತೀನಿ. ಯಾಕಂದ್ರೆ ಫಸ್ಟ್ದು ಈ ನಂಬರ್ ತೊಗೊಂಡಿರ್ತೀವಿ. ಇನ್ನು 2 0 ಬಂದು ಇನ್ನು 15 2ರಲ್ಲೇ ಮಾಡ್ತೀನಿ. 15 2ರಲ್ಲೇ ಅಷ್ಟೇ 15 × 2 30. 30 ಏನು ಬರ್ಕೋತೀನಿ, ಈ ಒಂದು ಅಂಕಿ ನಾವು ಬಿಡ್ಬೇಕು. ನಾವು ಆ ಅಂಕಿ ತಳಗೆ ಏನು ಮಾಡ್ತೀನಿ 0 ಇಟ್ಕೋತೀನಿ. ಇನ್ನು 30 ನಾನು ಇಲ್ಲಿ ಬರ್ಕೋತೀನಿ. ಓಕೆ, ಇನ್ನು 15 4 ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. 15 4 ಎಷ್ಟು ಐತಿ 60 ಆಗ್ತೈತಿ. 15 4 60. ಈಗ ನಾನು 60 ಇಲ್ಲಿ ಬರ್ಕೋತೀನಿ. ಈಗ ಇದನ್ನೆಲ್ಲ ಕೂಡಿಸ್ರಿ. 6 15 3 5 3 8 1 ಹಂಗೆ ಬಂತು. ಇದು ಎಷ್ಟು ಬಂತಿಲ್ಲ ಇಷ್ಟ. ಭಾಳ ಜಲ್ದಿಯಾಗಿ ಕಂಡುಹಿಡ್ಬೋದು ನೀವು. ಈ ಮೆಥಡ ಭಾಳ ಈಸಿಯಾಗಿ ಜಲ್ದಿಯಾಗಿ ಕಂಡುಹಿಡ್ಬೋದು. ಅದಕ್ಕಾಗಿ ನಾವು ಯೂಸ್ ಮಾಡ್ಬೋದು. ಬೇಕಾದಂಥ ದೊಡ್ಡ ನಂಬರ್ ಇರಲಿ ಭಾಳ ಜಲ್ದಿಯಾಗಿ ಕಂಡುಹಿಡ್ಬೋದು. ಈಗ ನೆಕ್ಸ್ಟ್ ನೋಡಿರಿ ಇಂಥ ಲೆಕ್ಕಗಳು ಹೆಂಗೆ ಮಾಡೋದು. ಇಲ್ಲಿ ಇದು ದೊಡ್ಡ ನಂಬರ್ ಐತಿ, ಇವೆಲ್ಲ ಈಕ್ವಲ್ ಟು ಸೈನ್ ಇದಾವೆ. ನಂಗೆ ದೊಡ್ಡ ನಂಬರ್ ಬೇಕು ಅಂದ್ರೆ ಇಲ್ಲಿ 19 2 38 ಆಗೈತಿ. ಇಲ್ಲಿ ಇಂಟು ಮಾಡ್ರೆ 30. ಇಲ್ಲಿ ಇಂಟು ಬರ್ತೈತೆ. ಇಲ್ಲಿ ಇಂಟು ಬಂತಂದ್ರೆ ಭಾಳ ದೊಡ್ಡ ನಂಬರ್ ಆಗೈತಿ. ಇದಕ್ಕೂ ದೊಡ್ಡ ನಂಬರ್ ಆಗ್ತೈತಿ. ಅದಕ್ಕೆ ನಾನು ಅಂತಾನೆ ಇದಕ್ಕೆ ಇಂಟು ತೊಗೋತೀನಿ. ಇಲ್ಲಿ ಇಂಟು ಬಂತಂದ್ರೆ ಇಲ್ಲಿಯೂ ಇಂಟು ಬರ್ಬೋದು. ಯಾಕಂದ್ರೆ ಇಲ್ಲಿ 180 ಆಗತೈತಿ. ನನಗೆ 180 ಆಗೈತೆ. ಇನ್ನೂ ಹೆಚ್ಚಿಗೆ ಬೇಕಾಗ್ತೈತಿ. ನನಗೆ 217 ಆಗ್ಬೇಕಲ್ಲ. ಇನ್ನೂ ಹೆಚ್ಚಬೇಕಂದ್ರೆ ಇಲ್ಲಿಯೂ ಇಂಟು ಮಾಡ್ಕೋತೀನಿ ನಾನು. ಇಲ್ಲಿಯೂ ಇಂಟು ಮಾಡ್ಕೊಂಡು 2 ಇಂಟುಗಳು ಬರ್ಬೇಕು. ಎಲ್ಲಿದ್ದಾವೆ 2 ಇಂಟುಗಳು? ಇಲ್ಲೂ ಐತಿ ಆನಂತರ ಇಲ್ಲೂ ಐತಿ. ಓಕೆ, ಇದನ್ನು ಹಾಕಿನಿ ಅಂದ್ರೆ ಇಲ್ಲಿ ಎಲ್ಲ ಸೇಮ್ ಐತಿ. ಇಲ್ಲಿ ತನಕ ಸೇಮ್ ಐತಿ. +1 ಹಾಕ್ಬೇಕು. ಮತ್ತು +1 ಹಾಕಿರ +1 ಹಾಕಬೇಕು, -1 ಹಾಕಬೇಕು. ಇಲ್ಲಿ ನೋಡಿರಿ 19 2 ಅಷ್ಟೇ 38. 180 ಐತಿ. ಇಲ್ಲಿ 38 ಐತಿ. ನನಗೆ 7 ಬರ್ಬೇಕು. ಇಲ್ಲಿ ಲಾಸ್ಟಿಗೆ 7 ಬರ್ಬೇಕು ಅಂದ್ರೆ ಒಂದು ಮೈನಸ್ ಮಾಡ್ಬೇಕು. ಅಂದ್ರೆ ನನಗೆ ಇಲ್ಲಿ ಮೈನಸ್ ತೊಗೊಬೇಕು ಅನ್ನೋದು ಅರ್ಥ. ಅದಕ್ಕಾಗಿ 2ನೇದು ಕರೆಕ್ಟ್ ಆಗ್ತೈತಿ. ಇಲ್ಲಿ ನೋಡಿ ಚೆಕ್ ಮಾಡ್ತೀನಿ ನಾನು. 10 × 18 ಆನಂತರ +19 × 2 -1. ಈಗ ನೋಡಿರಿ ತಾಳೆ ಮಾಡೋಣ. ಈಗ ಲೆಕ್ಕ ಮಾಡಿರಿ, ಇಲ್ಲಿ ಗೊತ್ತಾಗ್ತೈತಿ ನಿಮ್ಗೆ. 10 × 18 ಅಂದ್ರೆ 180 ಆಯ್ತು. +19 2 ಎಷ್ಟು 38 -1. ಇದ್ರಾಗ 1 ತೆಗೀರಿ. 1 ತೆಗೆದ್ರೆ 37 ಆಗ್ತೈತಿ. 180ಕ್ಕೆ 37 ಸೇರಿಸ್ರಿ. 7 ಬಂತು. 18 3 21 ಬಂತು. 217 ಬಂತಿಲ್ಲ. ಅಷ್ಟು ಆನ್ಸರ್. ಭಾಳ ಜಲ್ದಿಯಾಗಿ ಕಂಡುಹಿಡ್ಬೋದು ಇಂಥವ. ಬಟ್ ಮೈಂಡ್ನಾಗ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟ್ರೈ ಮಾಡಿರಿ. ನೀವು ಎಷ್ಟು ಮೈಂಡ್ನಾಗ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಿರಲ್ಲ ಅಷ್ಟು ಜಲ್ದಿ ಗೊತ್ತಾಗುತ್ತೆ. ಓಕೆ, 20 ಕ್ವಶನ್ಸನ್ನು ನಾನು ಬಿಡಿಸಿದ್ದೀನಿ. ಎಲ್ರಿಗೂ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ಅಂತ ತಿಳ್ಕೊತೀನಿ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕಾಗ್ತದೆ. ಯಾಕಂದ್ರೆ ನಾನು ಏನು ತಪ್ಪು ಮಾಡಿದರೂ ನೀವು ನನಗೆ ಸ್ವಲ್ಪ ಸಜೆಷನ್ ಕೊಡಿರಿ. ನಾನು ಅದನ್ನು ಮುಂದಿನ ಲೆಕ್ಚರ್ನಲ್ಲಿ ಕವರ್ ಮಾಡ್ಕೊಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈಗಿರ್ತಾ ನೀವು ನನಗೆ ಸಜೆಷನ್ ಕೊಟ್ಟು ಕಮೆಂಟ್ ಮಾಡೋದ್ರಿಂದ ನಾನು ಎಲ್ಲೆಲ್ಲಿ ತಪ್ಪು ಮಾಡ್ತೇನೆ ಅದನ್ನು ನಾನು ಕಂಡು ಹಿಡ್ಕೋಬೋದಲ್ಲ. ಅದ್ರ ಸಲುವಾಗಿ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್
ಈಗ ಈ ಕ್ವಶನ್ ಪೇಪರನ್ನು ಬಿಡಿಸಿದ್ದಕ್ಕೆ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಹೊಸವಾಗಿ ನೋಡತ್ತಿರಲ್ಲ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಲೆಕ್ಚರನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.